ಜ್ಞಾನ ಸೂರ್ಯ स्थिति में स्थित हो। ಸೆಕೆಂಡಿನಲ್ಲಿ ಜ್ಞಾನ ಸೂರ್ಯ चारों ओर के ಜ್ಞಾನ ಸೂರ್ಯ ಸ್ಟೇಜಲ್ಲಿ ಸ್ಥಿತರಾಗಿ ನಾಲ್ಕು ಕಡೆ भयभीत ಭಯಭೀತ हलचल आत्माओं को ಹಲ್ಚಲ್ ಆತ್ಮಗಳಿಗೆ सर्वशक्तियों की ಸರ್ವಶಕ್ತಿಗಳ किरणें फैलाओ। ಕಿರಣಗಳನ್ನು ಹರಡಿಸಿ ಜ್ಞಾನ ಸೂರ್ಯ ಸ್ಟೇಜ್ಗೆ ಬನ್ನಿ. बहुत भयभीत ಶುಭಾಬ ಹೇಗೆ ಹಾಗೆ ನಾನು ಜ್ಞಾನ ಸೂರ್ಯ. शक्ति दो, ಬಹಳ ಭಯಭೀತ ಇದ್ದಾರೆ ಆತ್ಮಗಳು. ನೋಡ್ತೀನಿ, वाइब्रेशन फैलाओ। ಶಕ್ತಿಯನ್ನು ಕೊಡಿ, ವೈಬ್ರೇಷನ್ಸ್ ಅನ್ನು ಹರಡಿಸಿ. ಸಾಧ್ಯ ಆಗ್ತದ ನೋಡಿ, ಹಣೆಯ ಮಧ್ಯದಿಂದ ಆತ್ಮ ಆಚೆ ಬಂದಿದೆ. ಜ್ಞಾನ ಸೂರ್ಯನಾಗಿದ್ದೇನೆ. ಸೂರ್ಯ ಹೇಗೆ ಹಾಗೆ ನನ್ನ ಆತ್ಮನೂ ಕೂಡ ಸೂರ್ಯನ ಸಮಾನ, ವಿಶ್ವದ ಗ್ಲೋಬ್ಗಿಂತ ಮೇಲೆ ಹೋಗಿ ನಿಂತಿದ್ದೇನೆ. ವಿಶ್ವದ ಗ್ಲೋಬ್ನ ಮೇಲೆ ಎತ್ತರದಲ್ಲಿ ಶಿವಬಾಬಾ ಜ್ಞಾನ ಸೂರ್ಯ. ಜ್ಞಾನ ಸೂರ್ಯನಿಂದ ನನ್ನ ಸಮನ ಅಗ್ನಿ ಬರ್ತಾ ಇದೆ, ತಾಕತ್ತು ಬರ್ತಾ ಇದೆ. ಆ ಶಕ್ತಿಯನ್ನು ನಾನು ಪಡೆದುಕೊಂಡು ನನ್ನ ಆತ್ಮ ವಿಶ್ವದ ಗ್ಲೋಬ್ಗೆ ಸರ್ವಶಕ್ತಿ ಕಿರಣಗಳನ್ನು ವಿಶ್ವದ ಗ್ಲೋಬ್ನ ತುಂಬ ಹರಡಿಸ್ತಾ ಇದ್ದೇನೆ. ಹೀಗೆ ಅನುಭವ ಮಾಡಿ. ನಿರಂತರ ಈ ಪ್ರಾಸೆಸ್ ನಡೀತಾ ಇರ್ತದೆ. ಎತ್ತರದಲ್ಲಿ ಶಿವಬಾಬಾ ಮಹಾಜ್ಯೋತಿ ಪರಮಜ್ಯೋತಿ ಜ್ಞಾನ ಸೂರ್ಯ. ನಾನಾತ್ಮ ಅವರಿಗಿಂತ ಸ್ವಲ್ಪ ಕೆಳಗಡೆ, ಆದರೆ ಅವರ ಸಮಾನ ಮಾಸ್ಟರ್ ಜ್ಞಾನ ಸೂರ್ಯನಾಗಿದ್ದೇನೆ. ಕೆಳಗಡೆ ವಿಶ್ವದ ಗ್ಲೋಬ್ ಇದೆ. ಶಿವಬಾಬಾ ಜ್ಞಾನ ಸೂರ್ಯನಿಂದ ಸರ್ವಶಕ್ತಿ ಕಿರಣಗಳು ಫೌಂಟೇನ್ ರೂಪದಲ್ಲಿ ಬರ್ತಾ ಇದೆ. ನನ್ನ ಆತ್ಮನಲ್ಲಿ ತುಂಬುತ್ತಾ ज्ञान सूर्य ನನ್ನ ಆತ್ಮ ವಿಶ್ವದ ಗ್ಲೋಬ್ಗೆ ಹರಡಿಸ್ತಾ ಇದೆ. ಜ್ಞಾನ ಸೂರ್ಯ ಅಂದ್ರೆ ಅನುಭವ. स्थिति में ಜ್ಞಾನ ಸೂರ್ಯನ ಸ್ಥಿತಿ स्थित हो। ಸ್ಥಿತರಾಗಿ ಎಷ್ಟೆಷ್ಟು चारों ओर के ಸ್ವಯಂ ಜ್ಞಾನ ಸೂರ್ಯ ಆಗ್ತೀವಿ, ಅಷ್ಟಷ್ಟು ಸ್ವಯಂನಲ್ಲಿರುವ ಸಂಸ್ಕಾರಗಳು ಭಸ್ಮ ಬೇರೆ ಆತ್ಮಗಳಿಗೂ ಕೂಡ ನಾಲ್ಕು ಕಡೆ भयभीत ಭಯಭೀತ, ದುಃಖಿ, ಅಶಾಂತ, हलचल आत्माओं को ಹಲ್ಚಲ್ ಆತ್ಮಗಳಿಗೆ सर्वशक्तियों की ಸರ್ವಶಕ್ತಿಗಳ किरणें फैलाओ। ಕಿರಣಗಳನ್ನು ಹರಡಿಸಿ. ಎಷ್ಟೆಷ್ಟು ಕೊಡ್ತಾ ಹೋಗ್ತೀವಿ ಅಷ್ಟೆಷ್ಟು ನಮ್ಮ ಪುರುಷಾರ್ಥದಲ್ಲಿ ಹೈ ಜಂಪ್ ಸಿಗ್ತಾ ಹೋಗ್ತದೆ. ಬಹಳ ಸಹಜವಾದ ಪುರುಷಾರ್ಥದ ವಿಧಿ. ಆಶೀರ್ವಾದ ತೆಗೆದುಕೊಳ್ಳಿ, ಆಶೀರ್ವಾದ ಕೊಡಿ. ಬಾಬರವರಿಂದ ಪಡೆದುಕೊಂಡು ಆತ್ಮಗಳಿಗೆ ಹರಡಿಸಿ.
ಅಂತರಾಳದಿಂದ ಕೊಡ್ತಾ ಉಂಟು. ಭಯಭೀತ ಸಾವಿರಾರು ಕೋಟ್ಯಾನು ಕೋಟಿ ಆತ್ಮಗಳು ಭಯಭೀತ ಇದ್ದಾರೆ. ಎಲ್ಲ ಆತ್ಮಗಳಿಗೆ ಶಕ್ತಿ ಕೊಡಿ. vibration fellow ವೈಬ್ರೇಷನ್ಸ್ ಅನ್ನು ಹರಡಿಸಿ ಹರಡಿಸ್ತಾ ಇದ್ದರೆ ಸೂರ್ಯನ ಶಕ್ತಿ ತಾಕತ್ತು ನನ್ನ ಆತ್ಮದಲ್ಲಿ. ಅವರ ಸಮಾನ ನಾನು ಜ್ಞಾನ ಸೂರ್ಯ ವಿಶ್ವದ ಗ್ಲೋಬ್ನ ತುಂಬ ಶಾಂತಿ ಶಕ್ತಿ ಸಕಾಶವನ್ನು ಕೊಡ್ತಾ ಇದ್ದೀನಿ. ಕೋಟಿಯಲ್ಲಿ ಕೆಲವರಲ್ಲಿ ಕೆಲವರು ಅಭ್ಯಾಸವನ್ನು ನಿರಂತರ ಮಾಡಲಿಕ್ಕೆ ಚಾರೋಡ್ಗೆ 4 ಕಡೆ ಭಯಭೀತ हलचलात्माओं को सर्वशक्तियों की किरणें फैलाओ ಸರ್ವಶಕ್ತಿಯ ಕಿರಣಗಳನ್ನು ಹರಡಿಸಿ ನಿರಂತರ ಹರಡಿಸ್ತಾ ಇದ್ವಿ. ಮಾಸ್ಟರ್ ದಾತಾಗಿ ಜ್ಞಾನ ಸೂರ್ಯನಿಂದ ಸರ್ವಶಕ್ತಿ ಕಿರಣಗಳನ್ನು ಗ್ರಹಿಸುತ್ತಿದ್ದೇವೆ, ಹರಡಿಸ್ತಾ ಇದ್ವಿ. ಕೋಟ್ಯಾನು ಕೋಟಿ ದುಃಖಿ ಶಾಂತಾತ್ಮ ನಮ್ಮದೇ ಸಹೋದರ ಸಹೋದರಿಯರಿದ್ದಾರೆ. ಎಷ್ಟೆಷ್ಟು ಪರಮಾತ್ಮನಿಂದ ಸರ್ವಶಕ್ತಿ ಕಿರಣಗಳನ್ನು ಗ್ರಹಿಸ್ತೇವೆ, ಜಮಾ ಮಾಡಿಕೊಳ್ತೇವೆ, ಅಷ್ಟಷ್ಟು ಇನ್ನಿತರ ಆತ್ಮಗಳಿಗೆ ಹರಡಿಸ್ತಾ ಹೋಗ್ತೇವೆ. ಮಾಸ್ಟರ್ ದಾತಾ ಅನುಭವ ಮಾಡಿ, ಮಾಸ್ಟರ್ ದಾತಾ ಆಗಿ ನಿರಂತರ ಸರ್ವಶಕ್ತಿ ಕಿರಣಗಳನ್ನು ಹರಡಿಸುತ್ತ ಜಗಮಗಿಸುತ್ತ ನನಾತ್ಮ ಸೆಕೆಂಡಿನಲ್ಲಿ ಪರಮಧಾಮದಲ್ಲಿ ಅನುಭವ ಮಾಡಿ. ಸೆಕೆಂಡಿನಲ್ಲಿ ಪರಮಧಾಮಕ್ಕೆ, ಪರಮಧಾಮದಲ್ಲಿ ಜ್ಞಾನ ಸೂರ್ಯ ಶಿವಬಾಬಾರವರ ಹತ್ತಿರ ಬಂದು ಕುಳಿತುಕೊಂಡಿದ್ದೇನೆ. ಜ್ಞಾನ ಸೂರ್ಯ ಶಿವಬಾಬಾರವರ ಹತ್ತಿರ ಬಂದು ಕುಳಿತುಕೊಂಡಿದ್ದೇನೆ. ಜ್ಞಾನ ಸೂರ್ಯನ ಅಗ್ನಿಯಲ್ಲಿ ನಾನಾತ್ಮ ತಪ್ಪಿಸುತ್ತಿದೆ. ಅನುಭವ ಮಾಡಿ. परमधाम में बाप के साथ ಪರಮಧಾಮದಲ್ಲಿ ಬಾಬರವರ ಜೊತೆಗೆ
ಏಕಸ್ಮೃತಿ ಸ್ವರೂಪದಲ್ಲಿ ಬಿಂದುವಾಗಿ ಜ್ಞಾನ ಸೂರ್ಯನ ಜೊತೆಗೆ ಸಮೀಪದಲ್ಲಿ ಕುಳಿತುಕೊಂಡಿದ್ದೇನೆ, ಬೇರೆ ಯಾರೂ ಇಲ್ಲ. ನಾನು ಆತ್ಮ ಪರಂಧಾಮ್ ನಿವಾಸಿ, ಶ್ರೇಷ್ಠ ಆತ್ಮ ಆಗಿದ್ದೇನೆ. ಎಷ್ಟೆಷ್ಟು ಬಿಂದು ಸ್ವರೂಪದಲ್ಲಿ ಸ್ಥಿತಗೊಳಿಸಬಲ್ಲೆವು. ಮನಸ್ಸು ಬುದ್ಧಿಗೆ ಮಾಲೀಕರಾಗಿ ಕುಳಿತುಕೊಳ್ಳಬಲ್ಲೆವು. ಅಷ್ಟಷ್ಟು ಆತ್ಮದಲ್ಲಿ ತಾಕತ್ತನ್ನ ಪರಮಾತ್ಮ ತುಂಬುತ್ತಾ ಹೋಗ್ತಾ ಇದ್ದಾರೆ. ಪರಂಧಾಮ್ ನಿವಾಸಿ ಶ್ರೇಷ್ಠ ಆತ್ಮನಾಗಿ ಅಪ್ಪಾಜಿಯ ಹತ್ತಿರ ಕುಳಿತುಕೊಂಡು ಬಿಟ್ಟಿದ್ದೇನೆ. ಕಂಬೈನ್ಡ್ ಸ್ವರೂಪದಲ್ಲಿ ಯಾವುದೇ ಹಲ್ಚಲಿಲ್ಲ, ಯಾವುದೇ ಸ್ಮೃತಿ ಇಲ್ಲ. ಅನುಭವ ಮಾಡಿ ಆಶ್ಚರ್ಯರೀ ಚೋತ್ತಿರ ಬಿಂದುವಾಗಿ ಯೋಗಾಗ್ನಿಯಲ್ಲಿ ಆತ್ಮ ಪ್ರಜ್ವಲಿಸುತ್ತಿದ್ದೇನೆ. ತೇಜೋಮಯ ತೇಜಸ್ವಿ ಕಿರಣಗಳಲ್ಲಿ ಮುಳುಗಿದ್ದೇನೆ. ಮನಾಭವಸ್ಥೆಯಲ್ಲಿದೆ ಆತ್ಮ. ಅಗ್ನಿಯಲ್ಲಿ ತಪಿಸುತ್ತಿದ್ದೇನೆ. ಅನುಭವ ಮಾಡಿ. ಚೆಕ್ ಮಾಡ್ಕೊಳ್ಳಿ. ಯಾವುದೇ ಸಂಕಲ್ಪ ಇಲ್ಲ, ಓನ್ಲಿ ಒಂದೇ ಸಮರ್ಥ ಸಂಕಲ್ಪ. ನಾನು ಪರಂಧಾಮ್ ನಿವಾಸಿ, ಶ್ರೇಷ್ಠ ಆತ್ಮ. ನಾನು ನನ್ನ ಬಾಬಾ, ಬೇರೆ ಯಾರೂ ಇಲ್ಲ. ಅನುಭವ ಮಾಡ್ತಾ ಇದ್ದೇನೆ. ಯಾವುದೇ ಸಂಕಲ್ಪ ಬಂದರೂ ಭಸ್ಮವಾಗಬೇಕು. ಓನ್ಲಿ ಸಮರ್ಥ ಸಂಕಲ್ಪ ಒಂದೇ. ನಾನು ಪರಮಧಾಮ್ ನಿವಾಸಿ, ಶ್ರೇಷ್ಠ ಆತ್ಮ. ಇದೊಂದೇ ಸುಮಾನದಲ್ಲಿ ಸೆಟ್ ಆಗಿದ್ದೇನೆ. ಇನ್ಯಾವುದೇ ಸಂಕಲ್ಪ ಬರ್ತಾ ಇದ್ರೂ ಭಸ್ಮ ಆಗಬೇಕು. ಮನ ಮಂತ್ರಿ ಕಂಟ್ರೋಲ್. ಅನುಭವ ಮಾಡಿ. ಮನಸ್ಸು ಬುದ್ಧಿಗೆ ಮಾಲೀಕ ನನ್ನ ಆತ್ಮ. ಆಶ್ಚರ್ಯರೀ ಜ್ಯೋತಿರ ಬಿಂದು ಯೋಗ ಅಗ್ನಿಯಲ್ಲಿ ಪ್ರಜ್ವಲಿಸುತ್ತಿದ್ದೇನೆ. ಪ್ರಚಂಡ ಜ್ವಾಲಾಮುಖಿ ಯೋಗ ಅಗ್ನಿ ಅನುಭವ ಮಾಡ್ತಾ ಇದ್ದೇನೆ.
ಅಂತರ್ಮನ್ ಸುಮನ್ ಆಗಿದೆ. ಏಕ್ದಮ್ ಸೈಲೆನ್ಸ್, ಸ್ವೀಟ್ ಸೈಲೆನ್ಸ್ನಲ್ಲಿ ಸಂಕಲ್ಪಗಳ ಟ್ರಾಫಿಕ್ಗೆ ವಿರಾಮವಾಗಿದೆ. ಬಿಂದು ಹಾಕಿದೆ. ಈ ಏಕಾಗ್ರತೆಯ ಡ್ರಿಲ್ ಸದಾ ಮಾಡ್ತಾ ನಡೀರಿ. ಇಲ್ಲ ಸಂಕಲ್ಪಗಳಿಗೆ ವಿರಾಮ ಆಗಿದೆಯಲ್ವಾ? ಒಂದೇ ಸಮರ್ಥ ಸಂಕಲ್ಪ ನಡೀತಾ ಇದೆಯಲ್ವಾ? ಇವಾಗ ಒಂದು ಸೆಕೆಂಡಿನಲ್ಲಿ ಮನಸ್ಸಿಗೆ ಮಾಲೀಕರಾಗಿ ಶುಭಾಬ್ರವರನ್ನೇ ನೋಡ್ತಾ ಇದೆ. ಸ್ಥೂಲ ನಯನಗಳು ದಿವ್ಯ ನೇತ್ರ ಪರಮಧಾಮದಲ್ಲಿ ಜ್ಞಾನ ಸೂರ್ಯನ ಜೊತೆ ಕುಳಿತುಕೊಂಡಿದೆ. ನಾನು ಹಾಗೂ ನನ್ನ ಬಾಬಾ ಸಂಸಾರ. ಬರೀ ಯಾವುದೇ ಸಂಕಲ್ಪ ಬರ್ಕೊಡ್ದು. ನಾನು ನನ್ನ ಬಾಬಾ ಸಂಸಾರ, ಬರೀ ಯಾರು ಇಲ್ಲ. ನಾನು ನನ್ನ ಬಾಬಾ ಸಂಸಾರ, ಬೇರೆ ಯಾರು ಇಲ್ಲ. ಈ ಏಕಾಗ್ರ ಸ್ಮೃತಿಯಲ್ಲಿ ಸ್ಥಿತರಾಗಿ ಬಿಡಿ. ಬರೀ ಯಾರು ನೆನಪಿಗೆ ಬರ್ಕೊಡೋದು, ಯಾವ ಸಂಕಲ್ಪವೂ ಇಲ್ಲ. ಎಲ್ಲ ಸಂಕಲ್ಪಗಳಿಗೆ ವಿರಾಮ. ನಾನಾತ್ಮ ಪರಮಧಾಮ ನಿವಾಸಿ, ನಾನು ನನ್ನ ಬಾಬಾ ಸಂಸಾರ, ಬೇರೆ ಯಾರೂ ಇಲ್ಲ. ಈ ಏಕಾಗ್ರತೆಯ ಸ್ಟೇಜಲ್ಲಿ ಕುಳಿತುಕೊಂಡಿದ್ದೇನೆ. ನಾನು ನನ್ನ ಬಾಬಾ ಸಂಸಾರ, ನಾನು ನನ್ನ ಬಾಬಾ ಸಂಸಾರ. ಬಾಬನ ಫೋಟೋ ನೋಡ್ತಾ ನೋಡ್ತಾ ಅನುಭವ ಮಾಡ್ರಿ. ಅಪ್ಪಾಜಿ ನೀನು ಬಿಟ್ರೆ ಬೇರೆ ಯಾರು ಇಲ್ಲ. ಅಟ್ ಪ್ರೆಸೆಂಟ್ ನೀನು ನಾನು ಅಷ್ಟೇ, ಬೇರೆ ಯಾರು ಇಲ್ಲ. ಹೇಳ್ರಿ, ಜ್ಞಾನ ಸೂರ್ಯ ಬಾಬ್ರವ್ರನ್ನ ನೋಡ್ತಾ ಇದ್ದೀರಿ. ಸ್ಥೂಲ ನಯನಗಳಿಂದ ನೋಡ್ತಾ ಇದ್ದೀರಿ. ಅದರ ದಿವ್ಯ ನೇತ್ರ ಪರಮಧಾಮದಲ್ಲಿ ಕನೆಕ್ಟೆಡ್ ಇದೆ. ನಾನು ನನ್ನ ಬಾಬಾ ಸಂಸಾರ, ಬೇರೆ ಯಾರು ಇಲ್ಲ. ಏಕ್ದಮ್ ಎಲ್ಲ ಸಂಕಲ್ಪಗಳಿಗೆ ಫುಲ್ ಸ್ಟಾಪ್. ಅನುಭವ ಮಾಡಿ. ಯಾವುದೇ ಸಂಕಲ್ಪ ನಾನು ಹಾಗೂ ನನ್ನ
ಬಾಬಾ ಸಂಸಾರ. ಎಷ್ಟು ಸಮಯದವರೆಗೆ ಇದೊಂದೇ ಸಂಕಲ್ಪದಲ್ಲಿ ಕುಳಿತುಕೊಳ್ಳಬಲ್ಲರು? ಮನ್ಮನಾಭವ ಮಹಾಮಂತ್ರದ ಯಂತ್ರವನ್ನು ನಮ್ಮದಾಗಿಸಿಕೊಂಡು, ನಾನು ನನ್ನ ಬಾಬಾ ಸಂಸಾರ ಅಂದರೆ ನನ್ನ ಮನಸ್ಸು ಅವರೊಂದಿಗೆ ಅಷ್ಟೇ ಅಂಟಿಕೊಂಡಿದೆ, ಬೇರೆ ಎಲ್ಲೂ ಇಲ್ಲ. ಚೆಹರೆಯಲ್ಲಿ ಮುಗುಳ್ನಗೆ, ಎದುರುಗಡೆ ಶಿವಬಾಬಾರವರನ್ನ ಸ್ಥೂಲ ನೇತ್ರಗಳಿಂದ ನೋಡ್ತಾ ಇದ್ದರೂ ಮನಸ್ಸು ಬುದ್ಧಿ ಪರಮಧಾಮದಲ್ಲಿ, ಜ್ಞಾನ ಸೂರ್ಯನ ಸಮೀಪದಲ್ಲಿ ಅವರೊಂದಿಗೆ ಅಂಟಿಕೊಂಡಿದ್ದೆ. ನಾನು ನನ್ನ ಬಾಬಾ ಸಂಸಾರ. ನಾನು ನನ್ನ ಬಾಬಾ ಸಂಸಾರ. ಸ್ವೀಟ್ ಸೈಲೆನ್ಸ್ ಅಲ್ಲಿ ಯೋಗಾಗ್ನಿಯಲ್ಲಿ ತಪ್ಪಿಸಿ 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 ಲವ್ ಎಂಬ ಲಗನಿನ ಅಗ್ನಿಯಲ್ಲಿ ಮುಳುಗಿದ್ದೇನೆ ನಾನು ಆತ್ಮ. ಆಶ್ಚರ್ಯರಿಯಾಗಿ ಎಲ್ಲದಕ್ಕಿಂತ ಚೆನ್ನಾಗಿರುವ ಬಣ್ಣ ಯಾವುದು? ಅವಿನಾಶಿ ಬಣ್ಣ ಯಾವುದು? ನೀವು ತಿಳ್ಕೊಂಡಿದ್ದೀರಿ. ಅವಿನಾಶಿ ಬಣ್ಣ ಯಾವುದು? ನೀವೆಲ್ಲರೂ ಪರಮಾತ್ಮ ಸಂಗದ ರಂಗು ಆತ್ಮಕ್ಕೆ ಹಚ್ಚಿಕೊಂಡಿದ್ದೀರಿ. ಯಾವುದರಿಂದ? ಆತ್ಮ ಪವಿತ್ರತೆಯ ರಂಗಿನಲ್ಲಿ ರಂಗೀತ ಮುಳುಗಿ ಹೋಯಿತು. ಅನುಭವ ಮಾಡಿ, ಪವಿತ್ರತೆಯ ಬಣ್ಣದಲ್ಲಿ ಮುಳುಗಿ ಹೋಗಿದೆ ಆತ್ಮ. ಈ ಪರಮಾತ್ಮ ಸಂಗದ ರಂಗು ಬಣ್ಣ ಎಷ್ಟೊಂದು ಮಹಾನ್ ಇದೆ, ಮತ್ತೆ ಎಷ್ಟು ಸಹಜವಾಗಿದೆ. ಈ ಸಂಘದಲ್ಲಿದ್ದೀರಲ್ಲ, ಈಗ ಬಹಳ ಮಹಾನ್ ಸಂಘದಲ್ಲಿದ್ದೀರಿ ಅಂತಿದ್ದಾರೆ ಬಾಬರು. ಹೀಗಾಗಿ ಪರಮಾತ್ಮ ಸಂಘದ ಮಹತ್ವ ಈಗ ಅಂತ್ಯದಲ್ಲೂ ಕೂಡ ಸತ್ಸಂಗದ ಮಹತ್ವ ಇರ್ತದೆ. ಸತ್ಸಂಗದ ಅರ್ಥ ಇದೇ ಆಗಿದೆ, ಪರಮಾತ್ಮ ಸಂಘ. ಯಾವುದೆಲ್ಲದಕ್ಕಿಂತ ಸಹಜವಾಗಿದೆ. ಸಂಘದಲ್ಲಿರುವುದು ಶ್ರೇಷ್ಠಾತಿ ಶ್ರೇಷ್ಠ ಸಂಘದಲ್ಲಿರುವುದು. ಕಷ್ಟ ಏನಾದರೂ ಇದೆಯಾ? ಪರಮಾತ್ಮ ಸಂಘದಲ್ಲಿರಲಿಕ್ಕೆ ಕಷ್ಟ ಏನಾದರೂ ಇದೆಯಾ? ಹಾಗೂ
ಈ ಸಂಘದ ರಂಗಿನಲ್ಲಿ ಇರುವುದರಿಂದ ಬೆನಿಫಿಟ್ಸ್ ಹೇಳ್ತಿದ್ದಾರೆ ಬಾಬರು. ಅಟೆನ್ಷನ್ ಪ್ಲೀಸ್. ಸಂಘದ ರಂಗಿನಲ್ಲಿರುವುದರಿಂದ ಹೇಗೆ ಪರಮಾತ್ಮ ಹೈಯೆಸ್ಟ್ ಆನ್ ಹೈ ಆಗಿದ್ದಾರೆ, ಶ್ರೇಷ್ಠಾತಿ ಶ್ರೇಷ್ಠ ಇದ್ದಾರೆ, ಹಾಗೆ ನೀವು ಮಕ್ಕಳೂ ಕೂಡ ಶ್ರೇಷ್ಠಾತಿ ಶ್ರೇಷ್ಠ ಪವಿತ್ರ ಮಹಾನ್ ಆತ್ಮಗಳು, ಪೂಜ್ಯ ಆತ್ಮಗಳು ಆಗಿಬಿಟ್ರಿ ಅಂತಿದ್ದಾರೆ ಬಾಬರವರು. ಸ್ವೀಕಾರ ಮಾಡ್ಕೋಬೇಕು ಅಂತರಾಳದಲ್ಲಿ, ಅಟೆನ್ಷನಿಂದ. ಬಾಬಾ ಪರಮಧಾಮದಲ್ಲಿ ನಾವೆಲ್ಲ ಮಕ್ಕಳನ್ನು ತನ್ನ ಸಾನ್ನಿಧ್ಯದಲ್ಲಿ ಕೂರಿಸಿ ಈ ಸಂಘ ಎಷ್ಟು ಇಂಪಾರ್ಟೆಂಟ್, ಎಷ್ಟೊಂದು ಹೈಯೆಸ್ಟ್ ಆಗಿದೆ, ಈ ಸಂಘದಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಸ್ವೀಕಾರ ಮಾಡಿ. ಪರಮಾತ್ಮ ಸಂಘ, ಸಹಜ ಸಂಘ, ಸತ್ಯ ಸಂಘ. ಈ ಅವಿನಾಶಿ ಸಂಘದ ರಂಗು ಪ್ಯಾರ ಪ್ರಿಯ ಅನ್ಸುತ್ತಲ್ವಾ? ಪ್ರಿಯ ಅನ್ಸುತ್ತಲ್ವಾ? ಎಷ್ಟು ಸಮಯದವರೆಗೂ ಮನಸ್ಸು ಬುದ್ಧಿಯನ್ನ ಪರಮಾತ್ಮ ಸಂಘದಲ್ಲಿ ತೊಡಗಿಸುವ ತಾಕತ್ತನ್ನು ಹೊಂದಿದ್ದೀರಿ, ಅಷ್ಟು ಸಮಯದವರೆಗೂ ಪರಮಾತ್ಮ ಸಂಘದಲ್ಲಿ ಬಿಂದೂ ಸ್ವರೂಪದಲ್ಲಿ ಬಿಂದೂ ಬಾಬರವರ ಜೊತೆಗೆ ಬಿಂದೂ ಆಗಿ ಕುಳಿತುಕೊಂಡಿದ್ದೇವೆ. ಕಂಬೈನ್ಡ್ ಸ್ವರೂಪದಲ್ಲಿ ಕುಳಿತುಕೊಂಡಿದ್ದೇವೆ. ಕಂಬೈನ್ಡ್ ಸ್ವರೂಪದಿಂದ ಆಗುವಂತಹ ಲಾಭಗಳು ತಮಗೆಲ್ಲರಿಗೂ ಅನುಭವಗಳನ್ನು ಶೇರ್ ಮಾಡಲಾಗಿದೆ. ಪದೇ ಪದೇ ಆ ಅನುಭವಗಳನ್ನು ನೆನಪಿಗೆ ತಂದರೆ ಸಾಧ್ಯವಾದಷ್ಟು ಮನಸ್ಸು ಬುದ್ಧಿಯನ್ನು ಹಿಡಿದು ಜ್ಞಾನ ಸೂರ್ಯನ ಜೊತೆಗೆ ಕೂರಿಸುವ ತಾಕತ್ತು ನಮ್ಮಲ್ಲಿ ಬರ್ತದೆ. ಕಂಬೈನ್ ಸ್ವರೂಪದಲ್ಲಿ ಏನೇ ಸಂಕಲ್ಪಗಳು ಬಂದರೂ ಪರಮಧಾಮದಲ್ಲಿ ಈ ಅಗ್ನಿಯಲ್ಲಿ ಭಸ್ಮ ಆಗಬೇಕು, ಸುಮನಾಗಬೇಕು, ಜ್ಞಾನ ಸೂರ್ಯನೊಂದಿಗೆ ಅಂಟಿಕೊಳ್ಳಬೇಕು. ಕಂಬೈಂಡ್, ಸದಾ ಕಂಬೈಂಡ್, ಸದಾ ಕಂಬೈಂಡ್. ಬಿಂದು ಬಾಬಾ, ನಾನು ಬಿಂದು, ಬೇರೆ ಯಾರೂ ಇಲ್ಲ. ಒಂದೇ ಸಂಕಲ್ಪದಲ್ಲಿ ಸ್ಥಿತರಾಗಿ ಬಿಟ್ಟಿದ್ದೇವೆ. ಪರಮಧಾಮ ನಿವಾಸಿ ಶ್ರೇಷ್ಠ ಆತ್ಮ ಆಗಿದ್ದೇನೆಂಬ ಸ್ವೀಟ್ ಸೈಲೆನ್ಸಲ್ಲಿ ಕಳೆದು ಹೋಗಿದ್ದೇನೆ. ಮನ್ಮನಾಭವಸ್ಥೆಯಲ್ಲಿದ್ದೇನೆ. ಆತ್ಮ ಅಗ್ನಿಯಲ್ಲಿ ಪ್ರಜ್ವಲಿಸುತ್ತಿದ್ದೇನೆ. ಪ್ರಚಂಡ ಜ್ವಾಲಾಮುಖಿ ಯೋಗ ಅಗ್ನಿಯಲ್ಲಿ ಆತ್ಮ ಪ್ರಜ್ವಲಿಸುತ್ತಿದ್ದೇನೆ. ಆವಾಗಲೇ ನನ್ನ ಆತ್ಮನಲ್ಲಿ ರಿಯಲ್ ತಾಕತ್ತು ಬಂದಿದೆ. ಆ ಸೂರ್ಯನ ಸಮಾನ ತಾಕತ್ತು ಬಂದಿದೆ ಅನುಭವ ಆಗ್ಲಿಕ್ಕೆ ಸಾಧ್ಯ. ಇದರ ಅಭ್ಯಾಸವನ್ನು ನಿರಂತರ ಯಾರು ಮಾಡ್ತೀರಿ ಅಂತಹ ಕ್ರಿಟಿಕಲ್ ಸಮಯದಲ್ಲಿ ಕಂಬೈನ್ ಸ್ವರೂಪ ನನ್ನ ಬಾಬಾ ಅಂದರೆ ಸಾಕು, ಪರಮಧಾಮದಲ್ಲಿ ಕೂತ್ಕೊಳ್ತಾರೆ. ಎಂಥದ್ದೇ ಎದುರುಗಡೆ ಇರುವ ಕ್ರಿಟಿಕಲ್ ಸಿಚುವೇಶನ್ಸ್ ಇದ್ದರೂ ಕೂಡ ನಿಮ್ಮನ್ನು ಅಂಶ ಮಾತ್ರನೂ ನಿಮ್ಮನ್ನು ಶೇಕ್ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಬಹಳ ಕಾಲದ ಅಭ್ಯಾಸ, ನಾನು ನನ್ನ ಬಾಬಾ ಸಂಸಾರ ಎಂಬ ಕಂಬೈನ್ಡ್ ಸ್ವರೂಪದ ಅನುಭೂತಿ ಮಾಡಬೇಕಾಗಿದೆ. ಬಹಳ ಕಾಲದವರೆಗೂ ಬಿಂದು ಆಗಿ ಬಿಂದು ಬಾಬಾರವರ ಜೊತೆ ಅಂಟಿಕೊಂಡು ಕುಳಿತುಕೊಂಡಿದ್ದೇನೆ. ಮನ್ಮನಾಭವ ಅವಸ್ಥೆಯಲ್ಲಿದ್ದೇನೆ. ಮನ್ಮನಾಭವ ಅವಸ್ಥೆಯಲ್ಲಿದ್ದೇನೆ. ಅನುಭವ ಮಾಡಿ. ನಾನು ನನ್ನ ಬಾಬಾ ಸಂಸಾರ. ಏಕಾಗ್ರಚಿತ್ ಏಕರಸ ಸ್ಥಿತಿಯಲ್ಲಿ ಆತ್ಮ ಪ್ರಜ್ವಲಿಸಿ ಸ್ನಾನ ಮಾಡಿ, ಯೋಗಾಗ್ನಿಯಲ್ಲಿ ಸ್ನಾನ ಮಾಡಿ, ಚಗಮಗಿಸುತ್ತಾ
ಆತ್ಮದಲ್ಲಿರುವ ಎಲ್ಲ ಕರ್ಮಗಳು ಭಸ್ಮವಾಗಿ ಸಪ್ತಗುಣಿ ಸ್ವರೂಪದಲ್ಲಿ ನಾನು ಆತ್ಮ ಜಗಮಗಿಸ್ತಾ ಸೂಕ್ಷ್ಮವತನದಲ್ಲಿ ಬಂದಿದ್ದೇನೆ. ಸೂಕ್ಷ್ಮವತನದಲ್ಲಿ ದಿವ್ಯ ಫರಿಸ್ತ ಬ್ರಹ್ಮ ಬಾಬಾ ಇದ್ದಾರೆ. ಮುಗುಳ್ನಗ್ತಾ ದೃಷ್ಟಿ ಕೊಡ್ತಾ ಇದ್ದಾರೆ. ಅವರ ಭೃಕುಟಿಯ ಮಧ್ಯದಲ್ಲಿ ಸೆಕೆಂಡಿನಲ್ಲಿ ಜ್ಞಾನ ಸೂರ್ಯ ಶಿವಬಾಬಾರವರು ಬಂದು ವಿರಾಜಮಾನರಾದರು. ನಾವೆಲ್ಲರೂ ಶಿವಬಾಬಾ ಬಂದ ತಕ್ಷಣವೇ ಪರಮಧಾಮದಲ್ಲಿ ಬಾಬಾ ನಿಮ್ಮನ್ನು ಮೀಟ್ ಮಾಡಿದ್ವಲ್ವಾ, ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ಎಂಬ ಅಂತರಾಳದ ಹೃದಯದ ಗೀತೆಯನ್ನು ಹಾಡ್ತಾ ಇರುವ ಫರಿಸ್ತೆಗಳು ನಾವೀಗ ಅನುಭವ ಮಾಡಿ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ಅನುಭವ ಮಾಡ್ತಾ ಬಾಬರವರನ್ನು ನೋಡ್ತಾ ಅಂತರಾಳದ ಪ್ರೀತಿ ಅನುಭವ ಮಾಡಿ ನನ್ನ ಬಾಬಾ. ಎದುರುಗಡೆ ಬಾಪ್ ದಾದ ಇದ್ದಾರೆ, ನನ್ನ ಬಾಬಾ. ಮೇರಾ ಬಾಬಾ ಅಂತರಾಳದಿಂದ ಬರಬೇಕು, ನನ್ನ ಬಾಬಾ. ಪ್ಯಾರಾ ನನಗೋಸ್ಕರ ಬಂದ್ರಲ್ಲ ಪರಮಧಾಮದಿಂದ. ಬ್ರಹ್ಮ ಬಾಬರವರ ಭೃಕುಟಿಯ ಮಧ್ಯದಲ್ಲಿದ್ದಾರೆ, ಮುಗುಳ್ನಗ್ತ ದೃಷ್ಟಿ ಕೊಡ್ತಾ ಇದ್ದಾರೆ. ನನ್ನ ಬಾಬಾ ಮಧುರ ಬಾಬಾ ಅನುಭವ ಮಾಡ್ತಾ ಗೀತೆಯನ್ನು ಮೊಳಗಲಿ, ಮನಸ್ಸಿನಲ್ಲಿ ಗೀತೆ ಮೊಳಗಬೇಕು. ನನ್ನ ಬಾಬಾ बच्चे के शब्द मेरा कहने से तुम अधिकारी बन गए. ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ನನ್ನ ಬಾಬಾ ಅನ್ನುವಂಥ ಮಾತಿನಲ್ಲಿ ಅಧಿಕಾರಿಗಳಾಗ್ಬಿಟ್ರಿ. यह बाबा शब्द ही सर्व खजानों की चाबी है. ನನ್ನ ಬಾಬಾ ಅನ್ನೋ ಶಬ್ದ ಎಲ್ಲ ಖಜಾನೆಗಳಿಗೆ ಚಾವಿಯಾಗಿದೆ, ಎಲ್ಲ ಖಜಾನೆಗಳಿಗೆ ಚಾವಿ. ಹಾಗಾಗಿ ಹೇಳ್ರಿ ಸತ್ಯ ಹೃದಯದಿಂದ, ಸತ್ಯ ಹೃದಯದಿಂದ ನನ್ನ ಬಾಬಾ. मेरा बाबा प्यारा बाबा अपना बना लिया, दिल में समा लिया. देखो तुम्हें किसकी पालना मिले. ನೋಡಿ ನಿಮಗೆ ಯಾರ ಪಾಲನೆ ಸಿಕ್ಕಿದೆ. स्वयं भगवान ಸ್ವಯಂ ಭಗವಂತ तुम्हारा पालनहार है. ನಿಮ್ಮ ಪಾಲನಹಾರ ಆಗಿದ್ದಾರೆ. परमात्मा प्यार ಪರಮಾತ್ಮ ಪ್ರೀತಿ तुम्हारी पालना है. ನಿಮ್ಮ ಪಾಲನೆಯಾಗಿದೆ. ऐसी पालना ಈ ತರಹ ಪಾಲನೆ सारे कल्प में किसी को नहीं. ಇಡೀ ಕಲ್ಪದಲ್ಲಿ ಯಾರಿಗೂ ಸಿಗುವುದಿಲ್ಲ. कोटों में कोई ಕೋಟಿಯಲ್ಲಿ ಕೆಲವರು, और कोई में भी तुम. ಆ ಕೆಲವರಲ್ಲೂ ನೀವಾಗಿದ್ದೀರಿ. मेरा बाबा ನನ್ನ ಬಾಬಾ. ಎಷ್ಟು ಅಂತರಾಳದ ಪ್ರೀತಿ ಬರಬೇಕು. ನನ್ನ ಬಾಬಾ मेरा बाबा बच्चे मेरा बाबा कहना और खजानों का मालिक बनना. ನನ್ನ ಬಾಬಾ ಅಂದ್ರೆ ಸಾಕು, ಖಜಾನೆಗಳಿಗೆ ಮಾಲೀಕರಾಗಿ ಬಿಡ್ತೀವಿ. माना बाप को अपने बंधन में बांधना. तेरा कहना माना बाप को अपने बंधन में बांधना. ಬಂಧನದಲ್ಲಿ ಬಂಧಿಸೋದು ಬಾಬಾ ಅನ್ನುವಂಥ ಮಾತಿನಲ್ಲಿ. दिल से कहा बाबा और मैं हाजिर हो गया. ನೀವು ಹೃದಯದಿಂದ ಕರೆದ್ರೆ ಬಾಬಾ ಹಾಜರಾಗ್ಬಿಡ್ತೀನಿ ಅಂತಿದ್ದಾರೆ. हजूर हाजिर
ಹಜೂರ್ ಹಾಜರಿದ್ದಾರೆ. ಸೂಕ್ಷ್ಮವತನದಲ್ಲಿ ಅವ್ರ ಜೊತೆಗಿದ್ದೇನೆ ನಾನು. ಆತ್ಮ ನನ್ನ ಬಾಬಾ, ನನ್ನ ಸಂಸಾರ, सदा स्वयं को बाप के साथ कंबाइंड अनुभव, ಸದಾ ಸ್ವಯಂನ ಪರಮಾತ್ಮ ತಂದೆ ಜೊತೆ ಕಂಬೈನ್ಡ್ ಅನುಭವ ಮಾಡಿ, मैं और मेरा बाबा, ನಾನು ಹಾಗೂ ನನ್ನ ಬಾಬಾ, तीसरा न कोई, ಮೂರನೇದವರು ಯಾರೂ ಇಲ್ಲ. ತಾಕತ್ತಿದೆಯಾ ಅನುಭವ ಮಾಡಲಿಕ್ಕೆ? ಅನುಭವ ಮಾಡಿ. ಬೇರೆ ಯಾರೂ ಇಲ್ಲ, ನಾನು ನನ್ನ ಬಾಬಾ. हाँ बाबा, ಇಲ್ಲಿ ನನ್ನದು ಅಂತ ಇದೆ, ಅಲ್ಲಿ ಬಾಬಾ ಇದ್ದಾರೆ. कोई अलग नहीं कर सकता, साथ नहीं ಕಂಬೈನ್ಡ್ ಸ್ವರೂಪವನ್ನ ಯಾರಿಂದನೂ ಕೂಡ ಅಗಲಿಸಲಿಕ್ಕೆ ಸಾಧ್ಯವಿಲ್ಲ. मेरा बाबा, मेरा बाबा, ಅಂತರಾಳದಿಂದ ನನ್ನ ಬಾಬಾ, ಮಧುರ ಬಾಬಾ, ನನ್ನ ಬಾಬಾ. ನೋಡಿ ಎದುರುಗಡೆ ಬಾಪ್ ದಾದಾರ ಬರೋಣ. ಮುಗುಳ್ನಗ್ತಾ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ, ದೃಷ್ಟಿ ಕೊಡ್ತಾ ಇದ್ದಾರೆ. ಅಂತರಾಳದ ಪ್ರೀತಿಯ ಲಗನ್ನ ಅಗ್ನಿಯಲ್ಲಿ ಮಗ್ನ ಅವಸ್ಥೆಯನ್ನು ಹೊಂದಿದ್ದೇವೆ. ನನ್ನ ಅಪ್ಪಾಜಿ, ನನ್ನ ಬಾಬಾ, स्वीट बाबा, ನನ್ನ ಬಾಬಾ, ಮಧುರ ಬಾಬಾ. बाप ने तुम्हें कोने कोने से ढूंढ लिया, ಬಾಬಾ ನಿಮ್ಮನ್ನ ಕೋಣೆ ಕೋಣೆಯಿಂದ ಹುಡುಕಿದ್ದಾರೆ. तुम मेरे थे मेरे हो, ನೀವು ನನ್ನವರಿದ್ರಿ, ನನ್ನವರಿದಿರಿ ಮಕ್ಕಳೇ, और मेरे ही रहोगे, ನನ್ನವರಾಗೆ ಇರ್ತೀರಿ ಅಂತಿದ್ದಾರೆ. और मेरे ही रहोगे. कल्प कम मेरा बाबा, मेरा बाबा, हर पल पल मेरा बाबा, ಪ್ರತಿ ಗಳಿಗೆ ನನ್ನ ಬಾಬಾ, ನನ್ನ ಬಾಬಾ, ಅಂತರಾಳದಿಂದ ನನ್ನ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ. ಅಂತರಾಳದ ಪ್ರೀತಿ ನನ್ನ ಬಾಬಾ ಅನ್ನೋದೆಲ್ಲ ಖಜಾನೆಗಳಿಗೆ ಚಾಬಿ ಆಗಿಬಿಟ್ಟಿದೆ. ಭಾರಿ ಹೃದಯದಿಂದ ಹೇಳಬೇಕಾಗಿದೆ. ಹೃದಯದಿಂದ ಹೇಳಬೇಕಾಗಿದೆ. ನನ್ನ ಬಾಬಾ, ಮಧುರ ಬಾಬಾ. सर्वशक्तियां हमारा जन्म सिद्ध अधिकार है, ನಮ್ಮ ಜನ್ಮ ಸಿದ್ಧ ಅಧಿಕಾರವಾಗಿದೆ. सिर्फ स्मृति में रखो, ಬರೀ ಸ್ಮೃತಿಯಲ್ಲಿಟ್ಟುಕೊಡ್ರಿ, ನಾನು ಯಾರಿಗೆ ಸೇರಿದವನ, जस्ट कीप इन मेमोरी हुज एम आई, मैं उसका हूँ ಯಾರಿಗೆ जो ಸೇರಿದವನು, सर्वशक्तिवान है. ನಾನು ಅವರವರಾಗಿದ್ದೇನೆ, ಯಾರು ಸರ್ವಶಕ್ತಿವಂತರಾಗಿದ್ದಾರೆ. ಮಾಸ್ಟರ್ ಸರ್ವಶಕ್ತಿಮಾನ ಅನುಭವ ಮಾಡೋಣ. ಮಾಸ್ಟರ್ ಸರ್ವಶಕ್ತಿಮಾನ್ ಆಗಿದ್ದೇನೆ. सब कुछ भूल जाओ, ಎಲ್ಲವನ್ನು ಮರೆತು ಬಿಡಿ. सिर्फ एक बाप, ಓನ್ಲಿ ಒಬ್ಬ ಬಾಬಾ ಹಾಗೂ ನಾನು. ಎಲ್ಲವನ್ನು ಮರೆತು ಬಿಟ್ಟಿದ್ದೇನೆ.
ನಾನು ನನ್ನ ಬಾಬಾ रूहानी मिलन ಈ ಆತ್ಮಿಕ ಮಿಲನ, इंद्रिय सुख ಈ ಅತೀಂದ್ರಿಯ ಸುಖ यही तुम्हारा संसार ಇದೇ ನಿಮ್ಮ ಸಂಸಾರವಾಗಿದೆ. मग्न अवस्था ಲವ್ವಲಿ ಲಗನಿನ ಮಗ್ನ मीठा बाबा ಮಧುರ ಬಾಬಾ. ನೋಡಿದಿವ್ಯ ನೇತ್ರದಿಂದ ಪರಮಾತ್ಮನನ್ನ, ಅಪ್ಪಾಜಿಯನ್ನ, ನನ್ನ ಬಾಬಾ ಎಂಬ ಅಂತರಾಳದ ಪ್ರೀತಿ ಬರಲಿ. ಬಾಯಿಂದ ಅಲ್ಲ, ಹೃದಯದಿಂದ ಬರಬೇಕು. ದಿಲ್ ಸೆ ಆನಾ ಹೈ, ದಿಮಾಗ್ ಸೆ ನಹಿ. ಅನುಭವ ಮಾಡಿ ಹೃದಯದಿಂದ ನನ್ನ ಬಾಬಾ. सब कुछ भूल जाओ, ಎಲ್ಲವನ್ನ ಮರೆತು ಬಿಡಿ. सिर्फ एक बार ಓನ್ಲಿ ಒಬ್ಬ ಬಾಬಾ ಹಾಗೂ ನಾನು. ये रूहानी मिलन, ये इंद्रिय सुख, यही तुम्हारा संसार है. मग्न अवस्था मीठा बाबा, मीठा बाबा, प्यारा बाबा, प्यारा बाबा. वाह बच्चे, वाह. ಬಾಬಾ ಪಾವ ದೃಷ್ಟಿ ಕೊಡುತ್ತ ವಾಹ ಮಕ್ಕಳೇ ವಾಹ ಎನ್ನುತ್ತಿದ್ದಾರೆ. ಎಲ್ಲರೂ ಮಗ್ನವಸ್ಥೆಯಲ್ಲಿ ಕಳೆದು ಹೋಗಿದ್ದಾರೆ. दुनिया जिसे ढूंढते हैं ಪ್ರಪಂಚ ಯಾರನ್ನ ಹುಡುಕುತ್ತಾ ಇದೆ, मेरा ಅವರು ನನ್ನವರಾಗಿದ್ದಾರೆ. मेरा बाबा, ನನ್ನ ಬಾಬಾ, बाबा ಮಧುರ ಬಾಬಾ, माय बाबा, ನನ್ನ ಬಾಬಾ, बाबा ಸ್ವೀಟ್ ಬಾಬಾ. ಸೂಕ್ಷ್ಮ ವತನದಲ್ಲಿ ಅನುಭವ ಮಾಡ್ತಾ ಇದ್ದೀರಿ ಬಾಬರವರನ್ನ. से को ಕೋಣೆ ಕೋಣೆಯಿಂದ ಹುಡುಕಿದ್ದಾರೆ ನಮ್ಮೆಲ್ಲರೂ. ಬಾಬಾ ಹುಡುಕಿದ್ದಾರೆ, ಪರಮಾತ್ಮ ಹುಡುಕಿದ್ದಾರೆ ನಮ್ಮೆಲ್ಲ. मेरे थे ನೀವು ನನ್ನವರಿದ್ರಿ, ನನ್ನವರಿದಿರಿ, ನನ್ನವರಾಗಿ ಇರ್ತೀರಿ ಅಂತಿದ್ದಾರೆ ಬಾಬಾ. मेरे हो और मेरे ही रहोगे. मेरा बाबा बाबा. सर्वशक्ति है तुम्हारा जन्म सिद्ध अधिकार. ಸರ್ವಶಕ್ತಿಗಳು ನಮ್ಮ ಜನ್ಮಸಿದ್ಧ ಅಧಿಕಾರವಾಗಿದೆ. सिर्फ एक बार और ये रूहानी मिलन, ये इंद्रिय सुख, ये तुम्हारा संसार
ಬಾಬಾ. ಅಂತರಾಳದ ಪ್ರೀತಿ ಯಾವ ಯಾವ ಮಕ್ಕಳು ಹೊಂದಿದ್ದೀರಿ ಬಾಬಾ ನೋಡ್ತಾ ಮಗುಳ್ನಗ್ತಾ ಇದ್ದಾರೆ. ದಿಮಾಗ್ ಕಾ ಪ್ಯಾರ್ ನಹಿ ದಿಲ್ ಕಾ ಪ್ಯಾರ್. ಹೃದಯಾಳದ ಪ್ರೀತಿಯನ್ನು ಹೊಂದಿರುವ ಮಕ್ಕಳು ಈ ಕ್ಷಣದಲ್ಲಿ ನನ್ನ ಬಾಬಾ ಎಂದು ಬಾಬರವರನ್ನು ಅಪ್ಪಿಕೊಂಡಿದ್ದೀರಿ. ಮಗ್ನವಸ್ಥೆ, ಯಾವುದೇ ಹಲ್ಚಲ್ ಸಂಕಲ್ಪಗಳಿಲ್ಲ, ಮಗ್ನ ಅವಸ್ಥೆಯಲ್ಲಿದೆ. ಮಗನ್ ಅವಸ್ಥೆ ಅನುಭವ ಮಾಡಿ. ಯಾವುದೇ ಹಲ್ಚಲ್ ಸಂಕಲ್ಪವಿಲ್ಲ. ಸೂಕ್ಷ್ಮ ವತನದಲ್ಲಿ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ಅಂತರಾಳದಿಂದ ಹೃದಯಾಳದಿಂದ ಬಾಬಾ ಜ್ಞಾನ ಸೂರ್ಯ ಬಂದು ಬ್ರಹ್ಮ ಬಾಬರವರ ಭೃಕುಟಿಯ ಮಧ್ಯದಲ್ಲಿ ವಿರಾಜಮಾನರಾದ ಸೆಕೆಂಡಿನಲ್ಲಿ ನನ್ನ ಬಾಬಾ ಎಂಬ ಹೃದಯದ ಪ್ರೀತಿಯಿಂದ ಲಗನಿನ ಅಗ್ನಿಯಲ್ಲಿ ಮುಳುಗಿದಿರಿ. ಅಂಥ ಮಕ್ಕಳನ್ನು ಬಾಬಾ ನೋಡ್ತಾ ಇದ್ದಾರೆ. ಯಾವುದೇ ಹೊಲ್ಚಲ್ ಸಂಕಲ್ಪವಿಲ್ಲ, ದಿಖಾವಟ್ಟಿಲ್ಲ, ಓನ್ಲಿ ಅಂತರಾಳದಲ್ಲಿ ಆ ಪ್ರೀತಿ ನನಗೆ ಗೊತ್ತು, ಪರಮಾತ್ಮನಿಗೆ ಗೊತ್ತು. ಅಂತರಾಳದಿಂದ ನನ್ನ ಬಾಬಾ, ಅಂತರಾಳದಿಂದ ನನ್ನ ಬಾಬಾ. ಮಗನ ಅವಸ್ಥೆಯಲ್ಲಿ ಬಾಬರವರಲ್ಲೇ ಸಮಾವೇಶರಾಗಿ ಬಿಟ್ಟಿದ್ದೇವೆ. ಬಾಬರವರ ಬಾಹುಗಳಲ್ಲಿ ಸಮಾವೇಶ. ಈಗ ನಾವು ಯಾರು ಕಾಣಿಸ್ತಾ ಇಲ್ಲ, ಓನ್ಲಿ ಬಾಪ್ ದಾದ ಕಾಣಿಸ್ತಾ ಇದ್ದಾರೆ. ಯಾರೆಲ್ಲ ಮಗ್ನವಸ್ಥೆ, ಅಂತರಾಳದ ಪ್ರೀತಿ ಇದೆ ಪರಮಾತ್ಮನ ಪ್ರತಿ, ಹೃದಯ ರಾಮನ ಪ್ರತಿ, ಹೃದಯಾಳದಿಂದ ಆ ಲವ್ವಲ್ಲಿ ಲಗನಿನ ಅಗ್ನಿಯಲ್ಲಿ ಮಗನವಸ್ಥೆಗೆ ಹೋಗಿದ್ದೀರಿ. ಅಂತಹ ಮಕ್ಕಳು ಕಳೆದು ಹೋಗಿದ್ದೇವೆ, ಸಮಾವೇಶರಾಗಿದ್ದೇವೆ ಪರಮಾತ್ಮನಲ್ಲಿ, ಸಮಾವೇಶರಾಗಿದ್ದೇವೆ, ಸಮಾವೇಶರಾಗಿದ್ದೇವೆ, ಕಳೆದು ಹೋಗಿದ್ದೇವೆ. ಈಗ ನಮ್ಮ ಅಸ್ತಿತ್ವ ಇಲ್ಲ. ಈಗ ಬಾಪ್ ದಾದ ಅಷ್ಟೇ ಕಾಣಿಸ್ತಾ ಇದೆ. ಅವರೊಳಗಡೆ ಸಮಾವೇಶ, ಹೃದಯದ ಪ್ರೀತಿ ಉಳ್ಳ ಪ್ರತಿಯೊಂದು ಮಕ್ಕಳು ಬಾಬರವರಲ್ಲಿ ಸಮಾವೇಶರಾಗಿ ಬಾಬಾ ಸೆಕೆಂಡಿನಲ್ಲಿ ಸೂಕ್ಷ್ಮ ವತನದಿಂದ ಸ್ಥೂಲ ಸಾಕಾರದಲ್ಲಿ, ಸ್ಥೂಲ ಸಾಕಾರದ ಸಂಗಮದ ಸ್ಥೂಲ ಮನೆಯಲ್ಲಿ, ಮಧುಬನದಲ್ಲಿ, ಮಧುಬನದ ಶಾಂತಿ ಸ್ತಂಭದ ಮುಂದೆ ಬಂದು ಬಾಪ್ ದಾದ ನಾವೆಲ್ಲ ಮಕ್ಕಳನ್ನು ತನ್ನಲ್ಲೇ ಸಮಾವೇಶ ಮಾಡಿಕೊಂಡಿದ್ರು. ಈಗ ನಮ್ಮೆಲ್ಲರನ್ನು ಇಮರ್ಜ್ ಮಾಡ್ತಾ ಇದ್ದಾರೆ. ಶಾಂತಿ ಸ್ತಂಭದ ಮುಂದೆ ಕೆಲವು ಮಕ್ಕಳನ್ನು ಟವರ್ ಆಫ್ ಪೀಸ್ನ ಮುಂದೆ ಇಮರ್ಜ್ ಮಾಡ್ತಾ ಇದ್ದಾರೆ. ಅನುಭವ ಮಾಡಬೇಕು, ಅನುಭವ ಮಾಡಿ. ಕೆಲವು ಮಕ್ಕಳು ಟವರ್ ಆಫ್ ಪೀಸ್ನ ಮುಂದೆ ಇಮರ್ಜ್ ಆಗಿ ಮುಗುಳ್ನಗ್ತಾ ಇದ್ದೇವೆ. ಇನ್ನು ಕೆಲವು ಮಕ್ಕಳು ಟವರ್ ಆಫ್ ಪ್ಯೂರಿಟಿಯ ಮುಂದೆ ಇಮರ್ಜ್ ಆಗಿದ್ದೇವೆ. ಬಾಬರವರ ಮಸ್ತಕದಲ್ಲಿ ನೋಡ್ತಾ ಇದ್ದೇವೆ. ಟವರ್ ಆಫ್ ಪ್ಯೂರಿಟಿಯ ಮುಂದೆ ಯಾರೆಲ್ಲ ಇಮರ್ಜ್ ಆದ್ರಿ ನೋಡಿ. ನೆನಪಿದೆಯಲ್ಲ, ತಮ್ಮ ತಮ್ಮ ಶಾಂತಿ ಸ್ತಂಭದಲ್ಲಿ ಬಾಬಾ ನಿಮ್ಮನ್ನು ಯಾವ ಒಂದು ಸ್ತಂಭದ ಹತ್ತಿರ ನಿಲ್ಲಿಸ್ತಾರೆ, ಇಮರ್ಜ್ ಮಾಡ್ತಾರೆ. ನಿಮ್ಮ ನಿಮ್ಮ ಸ್ತಂಭಗಳ ಹತ್ತಿರ ನೀವು ಇಮರ್ಜ್ ಆಗಿರಿ. ಲಾಸ್ಟ್ ಟೈಮ್ ಬಾಬಾ ಅಭ್ಯಾಸ ಮಾಡಿಸಿದ್ರಲ್ವಾ, ಯಾರ್ಯಾರೆಲ್ಲ ಹೆಸರನ್ನು ತೆಗೆದುಕೊಂಡು ಈ ಮಗುವನ್ನು ಈ ಸ್ತಂಭದಲ್ಲಿ ನಿಲ್ಲಿಸಿದ್ದೀನಿ, ಈ ಸ್ತಂಭದ ಮುಂದೆ ಇಮರ್ಜ್ ಮಾಡಿದ್ದೀನಿ. ನೆನಪು ಮಾಡ್ಕೊಳ್ಳಿ. ಟವರ್ ಆಫ್ ಪೀಸ್ನ ಮುಂದೆ ಯಾರಿದ್ದೀರಿ? ಟವರ್ ಆಫ್ ಪೀಸ್ನ ಮುಂದೆ. ಟವರ್ ಆಫ್ ಪ್ಯೂರಿಟಿಯ ಮುಂದೆ ಯಾರಿದ್ದೀರಿ? ಟವರ್ ಆಫ್ ಪ್ಯೂರಿಟಿಯ ಮುಂದೆ ತಾವೆಲ್ಲ ಇಮರ್ಜ್ ಆಗಿದ್ದೀರಿ. ಟವರ್ ಆಫ್ ಮೈಟ್ನ ಮುಂದೆ ಯಾರಿದ್ದೀರಿ? ಟವರ್ ಆಫ್ ಮೈಟ್ನ ಮುಂದೆ ಇಮರ್ಜ್ ಆಗಿದ್ದೀರಿ. ಟವರ್ ಆಫ್ ನಾಲೆಜ್ನ ಮುಂದೆ ಯಾರಿದ್ದೀರಿ? ಟವರ್ ಆಫ್ ನಾಲೆಜ್ನ ಮುಂದೆ ಬಾಬಾ ಇಮರ್ಜ್ ಮಾಡಿದ್ದಾರೆ. ಅನುಭವ ಮಾಡಿ. ಟವರ್ ಆಫ್ ಪೀಸ್ನ ಮುಂದೆ ಇದ್ದಂಥ ಮಕ್ಕಳು ಶಾಂತಿ ಸ್ತಂಭ
ಬಾಪ ದಾದ ಮುಗುಳ್ನಗ್ತಾ ಪೀಸ್ ಅಂದರೆ ಶಾಂತಿಯ ಪ್ರಕಂಪನಗಳನ್ನು ಮಕ್ಕಳಲ್ಲಿ ತುಂಬ್ತಾ ಇದ್ದಾರೆ. ಶಾಂತ ಸ್ವರೂಪ ಆತ್ಮಾಭವದ ವರದಾನ ಕೊಡ್ತಾ ಇದ್ದಾರೆ. ಅವರ ಪ್ಯೂರಿಟಿಯ ಮುಂದೆ ನಿಂತಿರುವ ಮಕ್ಕಳಿಗೆ ಪವಿತ್ರ ಆತ್ಮಾಭವದ ವರದಾನವನ್ನು ಕೊಡ್ತಾ ಇದ್ದಾರೆ. ಪವಿತ್ರತೆಯ ಪ್ರಕಂಪನೆಗಳನ್ನು ಗ್ರಹಿಸುತ್ತಿದ್ದೀರಿ. ಹಾಗೆ ಟವರ್ ಆಫ್ ಮೈಟ್ನ ಮುಂದೆ ಇದ್ದಂಥ ಮಕ್ಕಳಿಗೆ ಮಾಸ್ಟರ್ ಸರ್ವಶಕ್ತಿಮಾನ್ ಆತ್ಮಭವದ ವರದಾನವನ್ನು ಕೊಡ್ತಾ ಇದ್ದಾರೆ. ಸರ್ವಶಕ್ತಿ ಕಿರಣಗಳನ್ನು ಗ್ರಹಿಸುತ್ತಿದ್ದೀರಿ. ಟವರ್ ಆಫ್ ನಾಲೆಜ್ನ ಮುಂದಿದ್ದಂತಹ ಮಕ್ಕಳು ಜ್ಞಾನಪೂರ್ಣ ಆತ್ಮಭವದ ವರದಾನವನ್ನು ಕೊಟ್ಟಿದ್ದಾರೆ. ಜ್ಞಾನದ ಪ್ರಕಾಶತೆಯಲ್ಲಿ ಮಗ್ನ ಆಗಿದ್ದೀರಿ. ಈಗ ಬಾಬಾ ಟವರ್ ಆಫ್ ಪೀಸ್ ಮುಂದೆ ಇರುವ ಮಕ್ಕಳನ್ನು ಪ್ಯೂರಿಟಿ ಹತ್ತಿರ ಕರ್ಕೊಂಡು ಬಂದಿದ್ದಾರೆ. ಪ್ಯೂರಿಟಿ ಹತ್ತಿರ ಇದ್ದಂಥ ಮಕ್ಕಳನ್ನು ಟವರ್ ಆಫ್ ಮೈಟ್ನ ಮುಂದೆ ಕರ್ಕೊಂಡ್ಬಂದಿದ್ದಾರೆ. ಟವರ್ ಆಫ್ ಮೈಟ್ನ ಹತ್ತಿರ ಇರುವಂಥ ಮಕ್ಕಳನ್ನು ನಾಲೇಜ್ನ ಹತ್ತಿರ ಕರ್ಕೊಂಡ್ಬಂದಿದ್ದಾರೆ. ಟವರ್ ಆಫ್ ನಾಲೇಜ್ನ ಹತ್ತಿರ, ಟವರ್ ಆಫ್ ನಾಲೇಜ್ ಹತ್ತಿರ ನಿಂತಂಥ ಮಕ್ಕಳನ್ನು ಟವರ್ ಆಫ್ ಪೀಸ್ನ ಮುಂದೆ ಕರೆದುಕೊಂಡು ಬಂದಿದ್ದಾರೆ. ಹೀಗೆ 4 ರೌಂಡಾಗಿ ನಾವೆಲ್ಲ ಮಕ್ಕಳನ್ನು ಸುತ್ತು ಹಾಕಿಸ್ತಾ ಎಲ್ಲ ವರದಾನಗಳಿಂದ ಭರ್ಪೂರ ಮಾಡ್ತಾ ಇದರ ಸೆಕೆಂಡಿನಲ್ಲಿ 4 ಸ್ತಂಭಗಳನ್ನು ಸುತ್ತಿಸ್ತಾ ಇದ್ದಾರೆ. ಸುತ್ತಿಸಿದ ಸೆಕೆಂಡಿನಲ್ಲಿ ನಾವೆಲ್ಲ ಮಕ್ಕಳ ಸುತ್ತಲೂ ಪವರ್ಫುಲ್ ಆರಾ ಕ್ರಿಯೇಟ್ ಆಗಿದೆ. ಸುತ್ತಲೂ ಪವರ್ಫುಲ್ ಆಭಾಮಂಡಲ ಲೈಟ್ನ ಅನುಭವ ಮಾಡ್ತಾ ಇದ್ದೇನೆ. ಲೈಟ್ನ ಅನುಭವ ಮಾಡ್ತಾ ಇದ್ದೇನೆ. ಅನುಭವ ಮಾಡ್ತಾ ನಿಧಾನವಾಗಿ ಬಾಬರವರ ಹಿಸ್ಟ್ರಿ ಹಾಲ್ ಒಳಗಡೆ ಬಂದಿದ್ದೇವೆ. ಅನುಭವ ಮಾಡಿ ಹಿಸ್ಟ್ರಿ ಹಾಲಲ್ಲಿ ನಾವೆಲ್ಲ ಮಕ್ಕಳು ಒಳಗಡೆ ಪಾದಸ್ಪರ್ಶ ಮಾಡಿದ ಸೆಕೆಂಡಿನಲ್ಲಿ ದಾದಿಯರು ಇಮರ್ಜ್ ಆಗಿ ಎಲ್ಲ ದಾದಿಯರು ನಾವೆಲ್ಲ ಮಕ್ಕಳಿಗೆ ತಿಲಕವನ್ನು ಹಚ್ತಾ ಇದ್ದಾರೆ. ಯಾರೆಲ್ಲ ತಿಲಕ ಪಡೆದುಕೊಳ್ತಾ ಇದ್ದಾರೆ ಅನುಭವ ಮಾಡಿ. ದಾದಿಯರಿಂದ ತಿಲಕವನ್ನು ಪಡೆದುಕೊಂಡಂಥ ಆತ್ಮ ಪರ್ಮನೆಂಟ್ ಆತ್ಮಿಕ ಸ್ಮೃತಿ ಸ್ವರೂಪದಲ್ಲಿರ್ತದೆ. ಅನುಭವ ಮಾಡಬೇಕು. ಪೂರ್ವಜರ ಆಶೀರ್ವಾದದ ಹಸ್ತದಿಂದ ತಿಲಕವನ್ನು ಪಡೆದುಕೊಂಡ ಆತ್ಮ ಸದಾ ಆತ್ಮಿಕ ಸ್ಮೃತಿ ಸ್ವರೂಪದಲ್ಲಿರ್ತದೆ. ಸಂಗಮದುದ್ದಕ್ಕೂ ಆತ್ಮಿಕ ಸ್ಮೃತಿ ಸ್ವರೂಪ, ದೇಹಾಭಿಮಾನದಲ್ಲಿ ಬರುವುದಿಲ್ಲ, ವ್ಯರ್ಥದಲ್ಲಿ ಹೋಗುವುದಿಲ್ಲ. ಅನುಭವ ಮಾಡಿ. ಸದಾ ಆತ್ಮಿಕ ಸ್ಮೃತಿ ಸ್ವರೂಪದಲ್ಲಿ ಎದುರುಗಡೆ ಮಮ್ಮ ಎಲ್ಲ ಮಕ್ಕಳಿಗೆ ಅಮೃತವನ್ನು ಸಿಂಪಡಿಸ್ತಾ ಇದ್ದಾರೆ. ಅನುಭವ ಮಾಡಿ. ಮಮ್ಮ ಅಮೃತವನ್ನು ಸಿಂಪಡಿಸ್ತಾ ಇದ್ದಾರೆ. ನಾವೆಲ್ಲ ಮಕ್ಕಳಿಗೆ ಅಮೃತವನ್ನು ಸಿಂಪಡಿಸ್ತಾ ಇದ್ದಾರೆ. ಅನುಭವ ಮಾಡಿ. ಅಮೃತವನ್ನು ಸಿಂಪಡಿಸ್ತಾ ಇದ್ದಾರೆ. ದಾದಿಯರಿಂದ ಯಾರೆಲ್ಲ ದೃಷ್ಟಿಯನ್ನು ತೆಗೆದುಕೊಳ್ತಾ ಇದ್ದಾರೆ, ತಿಲಕವನ್ನು ಪಡೆದುಕೊಳ್ತಾ ಇದ್ದಾರೆ, ಪರ್ಮನೆಂಟ್ ಆತ್ಮಿಕ ಸ್ಮೃತಿ ಸ್ವರೂಪದಲ್ಲಿ ಸ್ಥಿತರಾಗ್ತಾ ಇದ್ದೇವೆ. ಸಂಗಮದುದ್ದಕ್ಕೂ ದೇಹಾಭಿಮಾನದಲ್ಲಿ ಬರುವುದಿಲ್ಲ. ಅನುಭವ ಮಾಡಿ. ಆತ್ಮ ನಾನು, ಆತ್ಮ ನಾನು, ಆತ್ಮ 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 ಎಂಬ ಸ್ಮೃತಿ ಸ್ವರೂಪದಲ್ಲಿ ಸ್ಥಿತರಾಗಿ ಬಿಟ್ಟಿದ್ದೇವೆ. ಮಮ್ಮ ಅಮೃತವನ್ನು ಸಿಂಪಡಿಸ್ತಾ ಇದ್ದಾರೆ. ಎಲ್ಲ ವ್ಯರ್ಥದ ಹೊರೆ ಭಾರ ಹಗೂರವಾಗ್ತಾ ಇದೆ. ಏನೆಲ್ಲ ಚಿಂತೆ ಮಸ್ತಕದಲ್ಲಿಟ್ಟುಕೊಂಡಿದ್ದೀರಿ, ಏನೆಲ್ಲ ಟೆನ್ಷನ್ ಮಸ್ತಕದಲ್ಲಿಟ್ಟುಕೊಂಡಿದ್ದೀವಿ, ಭಯ ಭಾರವನ್ನಿಟ್ಟುಕೊಂಡಿದ್ದೀರಿ, ಜವಾಬ್ದಾರಿಗಳನ್ನಿಟ್ಟುಕೊಂಡಿದ್ದೀವಿ, ಅವುಗಳಿಂದ ಏಕ್ದಮ್ ಲೈಟ್, ವ್ಯರ್ಥದಿಂದ ಲೈಟ್
ನಾನಾತ್ಮ ನಾನಾತ್ಮ ಆತ್ಮಿಕ ಸ್ಮೃತಿ ಸ್ವರೂಪದಲ್ಲಿ ಸ್ಥಿತನ. ಪ್ರತಿಯೊಂದು ಮಗುವಿನ ಚೆಹರೆಯಲ್ಲಿ ಮುಗುಳ್ನಗೆ ಆತ್ಮಿಕ ಸ್ಮೃತಿ ಸ್ವರೂಪ. ದೇಹಾಭಿಮಾನ ಎಲ್ಲ ಝೀರೋ ಆಗಿದೆ. ನಾನು ಆತ್ಮ. ಎಲ್ಲ ವ್ಯರ್ಥದ ಹೊರೆಗಳಿಂದ ಮುಕ್ತ ಹಗೂರ ಆತ್ಮಿಕ ಸ್ಮೃತಿ ಸ್ವರೂಪದಿಂದ ಮಮ್ಮ ಕಡೆಯಿಂದ ಅಮೃತವನ್ನು ಸ್ವೀಕರಿಸ್ತಾ ನಾವೆಲ್ಲರೂ ಆಚೆ ಬಂದಿದ್ದೇವೆ. ಹಿಸ್ಟ್ರಿ ಹಾಲಿಂದ ಬಾಪ್ ದಾದಾರವರ ಕಮರದಲ್ಲಿ ಬನ್ನಿ. ಕೋಟಿಯಲ್ಲಿ ಕೆಲವರಿಗೆ ಮಾತ್ರ ಪರ್ಮಿಷನ್ಸ್ ಇದೆ, ಕೆಲವರಿಗೆ ಮಾತ್ರ ಬಾಬರವರ ಕಮರದಲ್ಲಿ ಪರ್ಮಿಷನ್ ಇದೆ. ಆ ಕೋಟಿಯಲ್ಲಿ ಕೆಲವರು ನಾವುಗಳು ನಮ್ಮನ್ನು ಪರಮಾತ್ಮ ಬಾಪ್ ದಾದಾರವರ ಕಮರದಲ್ಲಿ ಕರೆಸಿಕೊಂಡಿದ್ದಾರೆ. ಯಾಕೆಂದರೆ ವ್ಯರ್ಥ ಝೀರೋ ಆಗಿದೆ. ವ್ಯರ್ಥದ ಹೊರೆ ಝೀರೋ ಮಾಡಿಕೊಂಡ ಮಕ್ಕಳನ್ನು ವಿಶೇಷವಾಗಿ ಕಮರದಲ್ಲಿ ಬಾಬಾ ಕರೆದಿದ್ದಾರೆ. ಅನುಭವ ಮಾಡಿ. ವ್ಯರ್ಥದ ಹೊರೆ ಯಾರೆಲ್ಲ ಕಳೆದುಕೊಂಡಿದ್ದೀರಿ, ನಿರಹಂಕಾರಿಗಳಾಗಿದ್ದೀರಿ, ಅಂತಹ ಮಕ್ಕಳನ್ನು ಬಾಪದಾದ ಕಮರಾದಲ್ಲಿ ಕರೆದು ತನ್ನ ಸಮ್ಮುಖದಲ್ಲಿ ಕೂರಿಸ್ತಾ ಇದ್ದಾರೆ. ನಾವೆಲ್ಲರೂ ಬಾಪದಾದ ಅರಬರ ಕಮರದಲ್ಲಿ ಮುಗುಳ್ನಗ್ತ ಕುಳಿತುಕೊಂಡಿದ್ದೆವು. ಏಕ್ದಮ್ ಸಂತುಷ್ಟ ಮಣಿಗಳ ತರಹ ಕುಳಿತುಕೊಂಡಿದ್ದೇವೆ. ಪ್ರಸನ್ನ ಚಿತ್ತರಾಗಿದ್ದೇವೆ, ಸಂತುಷ್ಟ ಮಣಿಗಳಾಗಿದ್ದೇವೆ.
ಬಾಬರವರ ನಯನದಲ್ಲಿ ನೋಡ್ತಾ ಇದ್ದೇವೆ. ಅವರ ಮಸ್ತಕದಿಂದ ಫೋಕಸ್ ಲೈಟ್ ಬಂದು ನಾವೆಲ್ಲ ಮಕ್ಕಳ ಮಸ್ತಕಕ್ಕೆ ತಾಕ್ತಾ ಇದೆ. ಸರ್ಚ್ ಲೈಟನ್ನು ಕೊಡ್ತಾ ಇದ್ದಾರೆ ಬಾಬಾ. ಎಲ್ಲ ಮಕ್ಕಳ ಚಿಂತೆ ಭಯ ಭಾರ ಎಲ್ಲವೂ ಹಿಡಿದು ಏಕ್ದಮ್ ಲೈಟ್ನ ಅನುಭವ ಮಾಡ್ತಾ ಇದ್ದೇವೆ. ಲೈಟ್ನ ಅನುಭವ ಮಾಡ್ತಾ ಇದ್ದೇವೆ. ಸರ್ಚ್ ಲೈಟ್ ನಿರಂತರ ಬರ್ತಾ ಇದೆ, ನನ್ನ ಮಸ್ತಕದಲ್ಲಿ ತುಂಬಿಕೊಳ್ತಾ ಇದೆ. ಫೋಕಸ್ ಲೈಟ್ ಬರ್ತಾ ಇದೆ, ನನ್ನ ಮಸ್ತಕದಲ್ಲಿ ತುಂಬಿಕೊಳ್ತಾ ಇದೆ. ಯಾವುದೇ ಹಲ್ಚಲ್ ಮಾಯಾವಿ ಸಂಕಲ್ಪ ಇಲ್ಲ, ಝೀರೋ, ಎಲ್ಲ ವ್ಯರ್ಥ, ಝೀರೋ. ಆಗ್ತಾ ಇದೆಯಾ ನೋಡಿ? ಯಾವುದಾದ್ರೂ ಹಲ್ಚಲ್ ಸಂಕಲ್ಪಗಳು, ಡಿಸ್ಟರ್ಬ್ಡ್ ಸಂಕಲ್ಪಗಳು ಯಾವುದಾದ್ರೂ ಬರ್ತಾ ಇದೆಯಾ? ಇಲ್ವಲ್ಲ, ಭಸ್ಮವಾಗ್ತಾ ಇದೆ. ಸರ್ಚ್ ಲೈಟಲ್ಲಿ ಬರ್ತದೆ, ಭಸ್ಮವಾಗ್ತಾ ಇದೆ. ಅನುಭವ ಮಾಡಿ. ಮಸ್ತಕದಲ್ಲಿ ಏಕ್ದಮ್ ಪ್ಯೂರ್ ವೈಬ್ರೇಷನ್ಸ್, ಪವಿತ್ರ ಸಂಕಲ್ಪ, ಸಮರ್ಥ ಸಂಕಲ್ಪ, ಶುಭ ಸಂಕಲ್ಪಗಳಿದೆ. ಅನುಭವ ಮಾಡಿ. ಬಾಬಾ ಸರ್ಚ್ ಲೈಟ್ ಕೊಡ್ತಾ ಇದ್ದಾರೆ. ಸರ್ಚ್ ಲೈಟನ್ನು ಪಡೆದುಕೊಳ್ತಾ ಇದ್ದೀನಿ. ಅನುಭವ ಮಾಡ್ತಾ ಇದ್ದೀನಿ. ಮಸ್ತಕದಲ್ಲಿ ಲೈಟಿನ ಅನುಭವ ಆಗ್ತಾ ಇದೆಯಾ? ಅಥವಾ ಹಲ್ಚಲ್ ಸಂಕಲ್ಪಗಳು, ಡಿಸ್ಟರ್ಬ್ ಮಾಡುವ ಸಂಕಲ್ಪಗಳು ಬರ್ತಾ ಇದೆಯಾ? ಚೆಕ್ ಮಾಡ್ತಾ ಇದ್ದೀವಿ. ಈ ಸರ್ಚ್ ಲೈಟಲ್ಲಿ ಎಲ್ಲ ಮಾಯಾವಿ ಸಂಕಲ್ಪಗಳು ಭಸ್ಮವಾಗ್ತಾ ಇದೆ. ಡಿಸ್ಟರ್ಬ್ ಮಾಡುವಂಥ ಸಂಕಲ್ಪಗಳು ಭಸ್ಮವಾಗ್ತಾ ಇದೆ. ಫಿಲ್ಟರ್ ಮಾಡ್ತಾ ಇದ್ದಾರೆ ಬಾಬಾ. ಪರಮಾತ್ಮ ಸರ್ಚ್ ಲೈಟಲ್ಲಿ ಫಿಲ್ಟರ್ ಆಗ್ತಾ ಇದೆ. ಎಲ್ಲ ಸಂಕಲ್ಪಗಳು ಫಿಲ್ಟರ್ ಆಗಿ ಪ್ಯೂರ್ ಸಂಕಲ್ಪಗಳಾಗಿ ಪರಿವರ್ತನೆ ಹೊಂದಿ, ಸಮರ್ಥ ಸಂಕಲ್ಪಗಳಾಗಿ ಪರಿವರ್ತನೆಯನ್ನು ಹೊಂದ್ತಾ ಇದೆ. ಅನುಭವ ಮಾಡ್ತಾ ಇದ್ದೀವಿ. ಸರ್ಚ್ ಲೈಟ್ನೊಂದಿಗೆ ಬಾಪ್ ದಾದಾ ಬಾಪ್ ಸಮಾನ ಭವದ ವರದಾನ ಕೊಡ್ತಾ ಇದ್ದಾರೆ. ಬಾಪ್ ಸಮಾನ ಭವದ ವರದಾನವನ್ನು ಗ್ರಹಿಸಿ ಪಡೆದುಕೊಂಡು ಹಗೂರರಾಗಿ ಬಾಬರವರ ಕುಟೀರದಲ್ಲಿ ಬನ್ನಿ. ಕುಟೀರದಲ್ಲಿ ಸಂಪೂರ್ಣ ಸರೆಂಡರ್. ಸಂಕಲ್ಪ ಏನು ಬರ್ತದೆ ಎಲ್ಲ ಅಷ್ಟಕ್ಕಷ್ಟೇ ಅಲ್ಲಿಗಲ್ಲೇ ಬಾಬಾವ್ರಿಗೆ ಸರೆಂಡರ್ ಆಗ್ತಾ ಇದ್ದೇನೆ. ನನ್ನ ಆತ್ಮ ಸಂಪೂರ್ಣ ಸರೆಂಡರ್ ಆಗಿದ್ದೇನೆ. ನಾನು ನನ್ನ ಅನ್ನುವಂತಹದರಲ್ಲಿ ಬಾಬಾ 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 ಅನ್ನುವುದನ್ನು ತುಂಬಿ ಪರಿವರ್ತನೆ ಮಾಡಿಕೊಂಡಿದ್ದೇನೆ. ಎಲ್ಲ ಬಾಬನಿಗೆ ಅರ್ಪಣೆ, ಸಂಪೂರ್ಣ ಸಮರ್ಪಣೆ. ಚಿಂತೆ, ಭಯ, ಭಾರ, ಬೇಚಾರು, ಹೃದಯ ವಿಧೀರ್ಣತೆಗಳು ಎಲ್ಲ ಮಾತುಗಳು ಪರಮಾತ್ಮನ ಸಮ್ಮುಖದಲ್ಲಿ ಅರ್ಪಿಸುತ್ತಿದ್ದೇನೆ. ಅಂತರಾಳದಿಂದ ಅರ್ಪಣೆ ಮಾಡಬೇಕು. ಕೆಲವೊಂದು ಪಾಕೆಟಲ್ಲಿ ಇಟ್ಕೊಂಡ್ಬಿಡ್ತೀವಿ ಮಕ್ಕಳು. ನಾವು ಇಟ್ಕೋಕೂಡದು. ಅಂಶ ಇದ್ರೂ ಕೂಡ ವಂಶ ಬಂದುಬಿಡ್ತದೆ, ವಂಶ ಹುಟ್ಕೊಳ್ತದೆ ಅಂತಾರೆ ಬಾಬ್ರವರು. ಅದಕ್ಕೆ ಅಂಶ ಸಹಿತ ಪ್ರತಿ ಮಾತುಗಳನ್ನು, ಪರ್ಸನಲ್, ಪ್ರೈವೇಟ್ ಎಲ್ಲ ಮಾತುಗಳನ್ನು ಈಶ್ವರನಿಗೆ ಸಂಪೂರ್ಣ ಸಮರ್ಪಿಸುತ್ತಿದ್ದೇನೆ. ಎಲ್ಲ ಭಯ, ಭಾರ, ಚಿಂತೆ, ಬೇಜಾರು, ಪರೇಶಾನಿಗಳು ಸಕ್ಸಸ್, ಯಾವ ಮಾತಿನಲ್ಲಿ ಸಫಲತೆ ಸಿಗ್ತಾ ಇಲ್ಲ, ಅಸಫಲತೆ ಇದೆ. ಪ್ರತಿ ಮಾತುಗಳನ್ನು ಈಶ್ವರನಿಗೆ ಅರ್ಪಣೆ ಮಾಡಿದಾಗ ಪ್ರತಿ ಹೆಜ್ಜೆಯಲ್ಲಿ ಪರಮಾತ್ಮ ನಮ್ಮವರು ನನ್ನ ಜೊತೆಗಿರ್ತಾರೆ. ಅಂತರಾಳದಿಂದ ಎಲ್ಲರೂ ಸಂಪೂರ್ಣ ಸಮರ್ಪಣೆ, ಎಲ್ಲವನ್ನು ಈಶ್ವರನಿಗೆ ಅರ್ಪಣೆ ಮಾಡಿ, ಈಶ್ವರಾರ್ಪಣೆ ಮಾಡಿ ಹಗೂರರಾಗಿ ಆಲ್ ಓಕೆ ಬಾಬಾ, ಎಲ್ಲ ಓಕೆ ಬಾಬಾ. ಕೋಟಿಯಲ್ಲಿ ಕೆಲವರು ಮಾತ್ರ ಅಂತರಾಳದಿಂದ ಆಲ್ ಓಕೆ ಹೇಳಲಿಕ್ಕೆ ಸಾಧ್ಯ. ಇನ್ನು ಕೆಲವೊಬ್ಬರಿಗೆ ಎಲ್ಲ ಓಕೆ ಇಲ್ಲ, ಹೇಗೆ ಓಕೆ ಹೇಳಿ ಅಂತೀರಿ. ಅಂಥವ್ರು ಸ್ಟಾರ್ ಬರೀರಿ. ನಿಮಗೆ ನಿಶ್ಚಯ ಕಡಿಮೆ ಇರುವ ಕಾರಣ
ಲಿಟ್ರಲಿ ಸ್ಟಾರ್ ಬರೀರಿ, ಬಾಬಾ ನೋಡ್ಕೊಳ್ತಾರೆ. ಅಂತರಾಳದಿಂದ ಆಲೋಕೆ ಬಾಬಾ, ಆಲೋಕೆ ಬಾಬಾ, ಆಲೋಕೆ ಬಾಬಾ ಅಂತ ಹೇಳ್ತಾ ನಿಶ್ಚಯ ಬುದ್ಧಿ ಅವರಾಗಿ ವಿಜಯಿ ರತ್ನಗಳಾಗಿ ಹಗೂರರಾಗಿ ಬಿಡಿ, ಲೈಟ್ ಆಗಿಬಿಡಿ. ಪರಮಾತ್ಮ ಸಂಘದಲ್ಲಿದ್ದೀವಿ, ಸಾಮಾನ್ಯವಾದ ಸಂಘ ಅಲ್ಲ, ಸತ್ಯ ಸಂಘದಲ್ಲಿದ್ದೇವೆ. ಆಲ್ ಓಕೆ ಬಾಬಾ, ಆಲ್ ಓಕೆ ಬಾಬಾ, ಆಲ್ ಓಕೆ ಬಾಬಾ, ಆಲ್ ಓಕೆ ಬಾಬಾ. ಸತ್ಯ ಹೃದಯದಿಂದ ಯಾರೆಲ್ಲ ಆಲ್ ಓಕೆ ಅಂತ ಹೇಳ್ತೀವಿ, ಅಂತಹ ಮಕ್ಕಳ ಮುಂದೆ ಬರುವ ಪ್ರತಿಯೊಂದು ಪರಿಸ್ಥಿತಿಗಳು ಓಕೆ ಆಗಿಬಿಡ್ತವೆ. ಅಂಶ ಮಾತ್ರನೂ ಸಂಶಯವಿಲ್ಲದೆ ಆಲ್ ಓಕೆ ಬಾಬಾ ಎಂಬ ಮಾತನ್ನು ನಾವು ಪರಮಾತ್ಮನಿಗೆ ಹೇಳ್ತಾ ಲೈಟಾಗಿ ಹಗೂರರಾಗಿ ಮುಗುಳ್ನಗುತ್ತಾ ಎಲ್ಲ ಮಾತುಗಳನ್ನ ಈಶ್ವರನಿಗೆ ಅರ್ಪಿಸಿ ಸಂತುಷ್ಟ ಮಣಿಯಾಗಿ ಉಮ್ಮಂಗ ಉತ್ಸಾಹದ ಪಂಕಗಳನ್ನು ಹೊಂದಿ ಫರಿಷ್ಠೆಗಳಾಗಿ ಹಾರುತ್ತ ಸೂಕ್ಷ್ಮ ವತನವನ್ನು ತಲುಪಿದ್ದೇವೆ. ಸೂಕ್ಷ್ಮ ವತನದಲ್ಲಿ ತಲುಪಿ ಎಲ್ಲರೂ ನಾವೆಲ್ಲ ಪರಮಾತ್ಮ ಫರಿಷ್ಠೆಗಳು, ಪರಮಾತ್ಮ ಫರಿಷ್ಠೆಗಳು. ಸೂಕ್ಷ್ಮ ವತನವನ್ನು ತಲುಪಿದ್ದೇವೆ. ನಮ್ಮ ಕರ್ತವ್ಯವೇನು, ಫರಿಷ್ಠೆಗಳ ಕರ್ತವ್ಯವೇನು ಅನುಭವ ಮಾಡೋಣ. ಕರ್ತವ್ಯ ಏನು ಬಾಬಾ ತಿಳಿಸ್ತಾ ಹೋಗ್ತಾರೆ. ಅಟೆನ್ಷನ್ ಪ್ಲೀಸ್. ಸೂಕ್ಷ್ಮ ವತನದಲ್ಲಿ ಪರಮಾತ್ಮ ಫರಿಷ್ಠೆಗಳು. ಯಾವುದೇ ಹಲ್ಚಲ್ ಸಂಕಲ್ಪವಿಲ್ಲ, ಏಕ್ದಮ್ ಲೈಟ್ ಆಗಿದ್ದೇವೆ. ಪರಮಾತ್ಮ ಬಾಬರವರ ಸಮ್ಮುಖದಲ್ಲಿದ್ದೇವೆ. ಫರಿಷ್ಠೆಗಳು, ಶಿವ ಪರಮಾತ್ಮನ ಫರಿಷ್ಠೆಗಳಾಗಿ ನಿಂತಿದ್ದೇವೆ, ಮುಗುಳ್ನಗ್ತಾ ಇದ್ದೇವೆ. ಕ್ರಾಂತಿ ಹಮ್ ಹೈ ಲಾಯೆ, ಶಿವ ಕೆ ಫರಿಷ್ಠೆ ಕ್ರಾಂತಿ ಹಮ್ ಹೈ ಲಾಯೆ, ಬಾಬಾ ಕೆ ದುಲಾರೆ शांति हम फैलाए, शिव के फरिश्ते क्रांति हम है लाए, बाबा के दुलारे शांति हम फैलाए, ज्ञान का दीप जलाएंगे, अंधकार मिटाएंगे, सत्य का पाठ पढ़ाकर नई दिशा दिखाएंगे। ज्ञान का दीप जलाएंगे, अंधकार मिटाएंगे, सत्य का पाठ पढ़ाकर नई दिशा दिखाएंगे, नई दिशा दिखाएंगे। शिव के फरिश्ते क्रांति हम है लाए, शिव के फरिश्ते क्रांति हम है लाए। विश्व में स्नेह की धारा हम बहाएंगे, शिव के संदेशों को हर दिल तक पहुंचाएंगे।
संदेशों को हर दिल तक पहुँचाएंगे। हम सहारा बनेंगे हर डूबती कश्ती का, प्रेम का स्वर बनेंगे हर व्यथित हृदय की बस्ती का। नई दिशा दिखाएंगे शिव के फरिश्ते, क्रांति हम लाए। शिव के फरिश्ते, क्रांति हम लाए। दुखियों का मित्र बन राह नहीं दिखाएंगे, नफरत की दीवारों को मिलकर गिराएंगे। दुखियों का मित्र बन राह नहीं दिखाएंगे, नफरत की दीवारों को मिलकर गिराएंगे। एक नया सवेरा संग ले आएंगे। शिव के फरिश्ते हम विश्व को जगाएंगे, नई दिशा दिखाएंगे। शिव के फरिश्ते, क्रांति हम लाए। शिव के फरिश्ते, क्रांति हम लाए। बाबा के दुलारे, शांति हम फैलाए। ज्ञान का दीप जलाएंगे, अंधकार मिटाएंगे। सत्य का पाठ पढ़ाकर नई दिशा दिखाएंगे। नई दिशा दिखाएंगे। शिव के फरिश्ते, क्रांति हम लाए। बाबा के दुलारे, शांति हम फैलाए। शांति हम फैलाए। शांति हम फैलाए। ಬಾಪ್ದಾದ ಪ್ರತಿಯೊಂದು ಮಗುವನ್ನು ತನ್ನ ಸಮಾನ ಫರಿಶ್ತೆಗಳನ್ನಾಗಿ ಮಾಡಿದ್ದಾರೆ. ಶಾಂತಿಯನ್ನು ಹರಡಿಸುವ ತಾಕತ್ತನ್ನು ಹೊಂದಿರುವ ಫರಿಶ್ತೆಗಳು, ಸಂಯೋಗಿ ಸ್ನೇಹಿ ಫರಿಶ್ತೆಗಳು ಅಂತ ಮುಗುಳ್ನಗ್ತಾ ಇದ್ದಾರೆ. ಬಾಪ್ದಾದ ಈಗ ನಾವೆಲ್ಲ ಮಕ್ಕಳನ್ನು ಸಮೀಪದಲ್ಲಿ ಕರೆದು, ಒಂದೊಂದು ಮಗುವನ್ನು ಸಮೀಪದಲ್ಲಿ ಕರೆದು ವರದಾನಿ ಹಸ್ತವನ್ನು ತಲೆ ಮೇಲಿಡ್ತಾರೆ. ಎಲ್ಲರೂ ತಮ್ಮ ತಮ್ಮ ವರದಾನವನ್ನು ನೆನಪಿಸಿಕೊಳ್ಳಿ. ಬಾಬಾ ವರದಾನಿ ಹಸ್ತವನ್ನು ತಲೆ ಮೇಲಿಟ್ಟಿದ್ದಾರೆ. ತಮ್ಮ ವರದಾನವನ್ನು ಸ್ಮೃತಿಗೆ ತಂದು ಆ ವರದಾನ ಸ್ವರೂಪದಲ್ಲಿ ವರದಾನವನ್ನು ಅನುಭವ ಮಾಡಿ ಸ್ವರೂಪದಲ್ಲಿ ತನ್ನಿ. ಬಾಬಾ ನೋಡ್ತಾ ಇದ್ದಾರೆ, ವರದಾನಿ ಹಸ್ತ ತಲೆ ಮೇಲಿಟ್ಟಿದ್ದಾರೆ. ಸರ್ವಶಕ್ತಿ ಕಿರಣಗಳು ನನ್ನ ಆತ್ಮದಲ್ಲಿ ತುಂಬಿಕೊಳ್ತಾ ಇದೆ. ಹೆಲ್ದಿ, ವೆಲ್ದಿ, ಹ್ಯಾಪಿ, ಹೋಲಿಯೆಸ್ಟ್. ಹಾಗೆ ತಮ್ಮ ತಮ್ಮ ವರದಾನವನ್ನು ಅನುಭವ ಮಾಡ್ತಾ ಇದ್ದೀವಿ. ಸರ್ವಶಕ್ತಿ ಕಿರಣಗಳಲ್ಲಿ
ಭರ್ಪೂರ ಮಾಡ್ತಾ ಇದ್ದಾರೆ ಬಾಬರವರದ ಹಸ್ತ ತಲೆ ಮೇಲೆ. ಸರ್ವಶಕ್ತಿ ಕಿರಣಗಳು ಆತ್ಮದಲ್ಲಿ ತುಂಬಿ ಶರೀರದ ಅಂಗದಲ್ಲೂ ಕರೆಂಟ್ನ ರೂಪದಲ್ಲಿ ಪ್ರಸರಿಸುತ್ತಿದೆ. ಅನುಭವ ಮಾಡಿ. ಪರಮಾತ್ಮ ಸರ್ವಶಕ್ತಿ ಕಿರಣಗಳು ಅವರ ವರದ ಹಸ್ತದಿಂದ ನನ್ನ ಆತ್ಮನಲ್ಲಿ ಶರೀರದ ಅಂಗದಲ್ಲಿ ತುಂಬಿಕೊಳ್ತಾ ಇದೆ. ಕರೆಂಟಿನ ರೂಪದಲ್ಲಿ ಪ್ರಸರಿಸುತ್ತಿದೆ. ಶರೀರದ ಅಂಗದಲ್ಲಿ ನರಗಳಲ್ಲಿ ಈಶ್ವರನ ಶಕ್ತಿ ಹರಿದು ಎಲ್ಲ ನೆಗೆಟಿವ್ ಬ್ಲಾಕೇಜಸ್ಸನ್ನು ಕ್ಲಿಯರ್ ಮಾಡ್ತಾ ಇದೆ. ಕರೆಂಟಿನ ರೂಪದಲ್ಲಿ ತುಂಬುತ್ತಾ ಇದೆ, ಹರಿತಾ ಇದೆ. ಮಸ್ತಕದಿಂದ ಹಿಡಿದು ಪಾದದವರೆಗೆ ಪರಮಾತ್ಮ ಕರೆಂಟ್ ಹರಿತಾ ಇದೆ. ಎಲ್ಲ ನೆಗೆಟಿವ್ ಬ್ಲಾಕೇಜಸ್ ಏನಿದೆ, ಬ್ಲಾಕೇಜಸ್ ಇರುವುದರಿಂದ ನೋವುಗಳು, ರೋಗಗಳು, ಆ ಎಲ್ಲ ರೋಗಗಳು ಪರಮಾತ್ಮ ಕರೆಂಟಲ್ಲಿ ಕ್ಯೂರ್ ಆಗ್ತಾ ಇದೆ. ಅಂಶ ಮಾತ್ರ ಸಂಶಯವಿಲ್ಲದೆ ಅನುಭವ ಮಾಡಿ. ಮಾನಸಿಕ ರೋಗಗಳು ಆತ್ಮ ಕ್ಯೂರ್ ಮಾಡ್ತಾ ಇದ್ದಾರೆ ಬಾಬ್ರವರು. ಆತ್ಮ ನಿರೋಗಿ, ಶರೀರ ನಿರೋಗಿಯಾಗುತ್ತಿದೆ. ಆತ್ಮ ನಿರೋಗಿ ಅಂದರೆ ಮಾನಸಿಕ ರೋಗಗಳಿಂದ ಮುಕ್ತ. ಶರೀರ ನಿರೋಗಿ ಅಂದರೆ ಶರೀರದ ಅಂಗದಲ್ಲಿ ಪರಮಾತ್ಮ ಕರೆಂಟ್ ಹರಿತಾ ಇರುವ ಕಾರಣ ಶರೀರದಲ್ಲಿರುವ ಪ್ರತಿ ಎಲ್ಲ ತರಹದ ನೋವುಗಳು, ಎಲ್ಲ ತರಹದ ರೋಗಗಳು ಮಾಯವಾಗಿದೆ. ಪ್ರತಿಯೊಂದು ಶರೀರದ ಅಂಗದಲ್ಲಿ ಪರಮಾತ್ಮ ಕರೆಂಟ್ ಹರಡಿ ಶರೀರ ಸದೃಢವಾಗುತ್ತಿದೆ. ಅನುಭವ ಮಾಡಿ. ಯಾವುದೇ ತರಹದ ರೋಗ ಇದ್ದರೆ ಬಾಬನ ಸಮ್ಮುಖದಲ್ಲಿ ಅನುಭವ ಮಾಡ್ತಾ ಇದ್ದರೆ ಆ ರೋಗಕ್ಕೆ ಸುಪ್ರೀಂ ಸರ್ಜನ್ ಕರೆಂಟ್ ಶಾಕ್ ಕೊಡ್ತಾ ಇದ್ದಾರೆ. ಕರೆಂಟ್ ಶಾಕಿನಲ್ಲಿ ಕ್ಯಾನ್ಸರ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, BP ಇರ್ಬೋದು, ಶುಗರ್ ಇರಬಹುದು, ಕಿಡ್ನಿ ಸ್ಟೋನ್ಸ್ ಇರಬಹುದು, ತಲೆನೋವು, ಮಂಡಿ ನೋವು, ಎಲ್ಲ ತರಹದ ನೋವುಗಳು ಪರಮಾತ್ಮ ಸುಪ್ರೀಂ ಸರ್ಜನ್ನ ಕರೆಂಟ್ನಲ್ಲಿ, ಆ ಶಾಕ್ನಲ್ಲಿ ಎಲ್ಲ ರೋಗಗಳು ಮಾಯವಾಗಿದೆ. ನಾನಾತ್ಮ ನಿರೋಗಿ, ಶರೀರ ನಿರೋಗಿಯಾಗಿದೆ, ಸದೃಢನಾಗಿದ್ದೇನೆ, ಆರೋಗ್ಯವಂತನಾಗಿದ್ದೇನೆ. ಅನುಭವ ಮಾಡಿ. ಸಂಶಯ ಬೇಡ. ಅಂಶ ಮಾತ್ರನು ಸಂಶಯವಿಲ್ಲದೆ ಪರಮಾತ್ಮ ವೈದ್ಯನಾಥ ರೂಪದಲ್ಲಿ ಸುಪ್ರೀಂ ಸರ್ಜನ್ ರೂಪದಲ್ಲಿ ಸರ್ವಶಕ್ತಿ ಕಿರಣಗಳ ಶಾಕನ್ನು ಕೊಡ್ತಾ ಇದ್ದಾರೆ. ಶರೀರದಲ್ಲಿ ಕರೆಂಟ್ ಹರಡ್ತಾ ಇದೆ, ಆತ್ಮದಲ್ಲಿ ಕರೆಂಟ್ ಹರಡ್ತಾ ಇದೆ. ಮಾನಸಿಕ ರೋಗಗಳು, ಮಾಯಾ ಶಾರೀರಿಕ ರೋಗಗಳು ಕೂಡ ನಿವಾರಣೆಗೊಂಡಿವೆ. ನಾನಾತ್ಮ ನಿರೋಗಿಯಾಗಿದ್ದೇನೆ, ಶರೀರ ನಿರೋಗಿಯಾಗಿದೆ. ಅಂಶ ಮಾತ್ರನು ಸಂಶಯವಿಲ್ಲದೆ ಸ್ವೀಕಾರ ಮಾಡ್ತಾ ಅನುಭವ ಮಾಡಬೇಕು ಬಾಬರವರ ಸಮ್ಮುಖದಲ್ಲಿ. ಜೀ ಬಾಬಾ, ನಿರೋಗಿಯಾಗಿದ್ದೇನೆ. ನಿನ್ನ ಸಂಘದಲ್ಲಿರುವ ಕಾರಣ ಎಲ್ಲ ನೋವುಗಳು ನಿವಾರಣೆಗೊಂಡಿವೆ, ಮಾನಸಿಕ ರೋಗಗಳು ನಿವಾರಣೆಗೊಂಡಿವೆ, ಶಾರೀರಿಕ ನೋವುಗಳು ನಿವಾರಣೆಗೊಂಡಿವೆ ಬಾಬಾ. ನಾನಾತ್ಮ ನಿರೋಗಿಯಾಗಿದ್ದೇನೆ. ಅನುಭವ ಮಾಡಬೇಕು. ಬಾಬರವರ ಹಸ್ತವನ್ನು ತಲೆ ಮೇಲೆ ಅನುಭವ ಮಾಡ್ತಾ ನಾನಾತ್ಮ ನಿರೋಗಿ, ಶರೀರ ನಿರೋಗಿ. ಆತ್ಮ ನಿರೋಗಿ, ಶರೀರ ನಿರೋಗಿ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ.
ಅಂತರಾಳದಿಂದ ಈ ಸ್ವಮಾನವು ಬರಬೇಕು ಬುದ್ಧಿಯಲ್ಲಿ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೀನಿ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೀನಿ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೀನಿ. ಬಾಬರವರನ್ನ ನೋಡ್ತಾ ಇದ್ದೀರಿ, ದಿವ್ಯ ನೇತ್ರದಿಂದ ಎದುರುಗಡೆ ಬಾಪದಾದ ಅವರ ನಯನದಲ್ಲಿ ನೋಡ್ತಾ ಇದ್ದೇನೆ. ಅವರ ನಯನದಿಂದನೂ ಶಕ್ತಿ ಕಿರಣಗಳು, ಅವರ ವರದ ಹಸ್ತದಿಂದನೂ ಶಕ್ತಿ ಕಿರಣಗಳು ಬರ್ತಾ ಇದೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೀನಿ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೀನಿ. ವರದಾನಿ ಹಸ್ತ ತಲೆ ಮೇಲೆ ಸದಾ ಅನುಭವವಾಗಲಿ. ಬಾಬರವರ ವರದ ಹಸ್ತ ತಲೆ ಮೇಲಿದೆ, ಎದುರುಗಡೆ ಬಾಪದಾದ ನೋಡ್ತಾ ಇದ್ದೀರಿ. ವರದಾನಿ ಹಸ್ತ ತಲೆಯ ಮೇಲೆ ಅವರ ನಯನದಿಂದ ಕರೆಂಟ್ ಬರ್ತಾ ಇದೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೀನಿ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಏಕ್ದಮ್ ಏಕಾಗ್ರಚಿತ್ತನಾಗಿ ಅನುಭವ ಮಾಡ್ತಾ ಇದ್ದೇನೆ. ಪರಮಾತ್ಮ ಈಗ ನನ್ನ ಸಮ್ಮುಖದಲ್ಲೇ ಇದ್ದಾರೆ. ವರದ ಹಸ್ತ ನನ್ನ ತಲೆಯ ಮೇಲಿದೆ. ಅವರ ನಯನಗಳಿಂದ ಕರೆಂಟ್ ಬರ್ತಾ ಇದೆ. ವೈದ್ಯನಾಥ ರೂಪದಲ್ಲಿ ಪರಮಾತ್ಮ ನನ್ನ ಶರೀರವನ್ನು, ಆತ್ಮದ ಬಲಹೀನತೆಗಳನ್ನು, ಕಮ್ಜೋರಿಗಳನ್ನು ದೂರ ಮಾಡ್ತಾ ಇದ್ದಾರೆ. ಆ ರೋಗಗಳಿಂದ ಮುಕ್ತರನ್ನಾಗಿ ಮಾಡ್ತಾ ಇದ್ದಾರೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೀನಿ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೀನಿ. ಬೇರೆ ಯಾವುದು ಸಂಕಲ್ಪ ಬರ್ಕೊಡ್ದು. ಅಂತರಾಳದಿಂದ ಒಂದೇ ಸ್ವಮಾನ ಪರಮಾತ್ಮ ವರದ ಹಸ್ತ ತಲೆಯ ಮೇಲಿದೆ. ಅವರ ನಯನಗಳಿಂದ ಕರೆಂಟ್ ಬರ್ತಾ ಇದೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನಾತ್ಮ ನಿರೋಗಿಯಾಗಿದ್ದೇನೆ. ನಾನಾತ್ಮ ನಿರೋಗಿಯಾಗಿದ್ದೇನೆ. ನಾನಾತ್ಮ ನಿರೋಗಿಯಾಗಿದ್ದೇನೆ. ಸ್ವೀಕಾರ ಮಾಡಿ ಸ್ವಮಾನವನ್ನು. ಪರಮಾತ್ಮ ವರದಾನಿ ಹಸ್ತ ನಿಶ್ಚಯ ಬುದ್ಧಿ ವಿಜಯ ರತ್ನಗಳ ಅನುಭವ ಮಾಡಲಿಕ್ಕೆ ಸಾಧ್ಯ. ಅಂಶ ಮಾತ್ರ ಸಂಶಯ ಬರದೇ ಇರುವ ಹಾಗೆ ಪರಮಾತ್ಮ ವರದ ಹಸ್ತ ನನ್ನ ತಲೆ ಮೇಲಿದೆ. ನನ್ನ ಸಮ್ಮುಖದಲ್ಲೇ ಇದ್ದಾರೆ ಅಪ್ಪಾಜಿಯವರು. ಪರಮಾತ್ಮ ವರದಾನಿ ಹಸ್ತ ತಲೆ ಮೇಲಿದೆ. ಸರ್ವಶಕ್ತಿ ಕಿರಣಗಳು ನನ್ನ ಶರೀರದ ಅಂಗದಲ್ಲಿ ಕರೆಂಟಿನ ರೂಪದಲ್ಲಿ ಪ್ರಸರಿಸುತ್ತಿದೆ. ಅವರ ನಯನದಿಂದನೂ ಕರೆಂಟ್ ಬರ್ತಾ ಇದೆ. ವೈದ್ಯನಾಥ್ ಸುಪ್ರೀಂ ಸರ್ಜನ್ ನನ್ನ ಸಮ್ಮುಖದಲ್ಲಿದ್ದಾರೆ. ನಾನಾತ್ಮ ನಿರೋಗಿಯಾಗಿದ್ದೇನೆ. ಮಾನಸಿಕ ವಿಕಾರಗಳೆಂಬ ರೋಗಗಳಿಂದ ಮುಕ್ತಿಯನ್ನು ಹೊಂದಿದ್ದೇನೆ. ಹಳೆಯ ಸಂಸ್ಕಾರಗಳ ರೋಗಗಳಿಂದ ಮುಕ್ತನಾಗಿದ್ದೇನೆ. ಶಾರೀರಿಕ ನೋವುಗಳಿಂದ ಮುಕ್ತ, ರೋಗಗಳಿಂದ ಮುಕ್ತ, ನಿರೋಗಿಯಾಗಿದ್ದೇನೆ. ನಾನಾತ್ಮ ನಿರೋಗಿಯಾಗಿದ್ದೇನೆ. 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 ಅಂತರಾಳದಿಂದ ಈ ಸ್ವಮಾನದಲ್ಲಿ ಸೆಟ್ ಆಗಿದ್ದೇವೆ. ನಾನಾತ್ಮ ನಿರೋಗಿ. ಬಲಹೀನತೆಗಳೇನಿದೆ ರೋಗಗಳದು, ಸಣ್ಣ ಪುಟ್ಟ ಬಲಹೀನತೆಗಳೇನಿದೆ ಎಲ್ಲ ರೋಗಗಳು. ಆ ರೋಗಗಳಿಂದ ಮುಕ್ತಿ. ನಾನಾತ್ಮ ನಿರೋಗಿಯಾಗಿದ್ದೇನೆ. ನಾನಾತ್ಮ ನಿರೋಗಿಯಾಗಿದ್ದೆ. ನಿರಂತರ ಪರಮಾತ್ಮ ಕರೆಂಟ್ ಸುಪ್ರೀಂ ಸರ್ಜನ್ ಕರೆಂಟ್ ಶರೀರದ ಅಂಗದಲ್ಲಿ ನರಗಳಲ್ಲಿ ಪ್ರಸರಿಸುತ್ತಿದೆ. ಮಸ್ತಕದಿಂದ ಹಿಡಿದು ಪಾದದವರೆಗೆ ಹರಿದು ಎಲ್ಲ ನೆಗೆಟಿವ್ ಬ್ಲಾಕೇಜಸ್ಸನ್ನು ಕ್ಲಿಯರ್ ಮಾಡಿದೆ. ಶರೀರ ಸದೃಢವಾಗಿದೆ. ಆತ್ಮ ಸಂತುಷ್ಟವಾಗಿದೆ. ನಿರೋಗಿಯಾಗಿದ್ದೇನೆ. ನಾನಾತ್ಮ ನಿರೋಗಿಯಾಗಿದ್ದೇನೆ. ನಾನಾತ್ಮ ನಿರೋಗಿಯಾಗಿದ್ದೇನೆ. ನಾನಾತ್ಮ ನಿರೋಗಿಯಾಗಿದ್ದೇನೆ.
ನಿರೋಗಿಯಾಗಿದ್ದೇನೆ. ಸ್ವಮಾನದಲ್ಲಿ ಬನ್ನಿ. ಬೇರೆ ಯಾವುದೇ ಸಂಕಲ್ಪ ಬರಬಾರ್ದು, ಹಲ್ಚಲ್ ಸಂಕಲ್ಪ ಬರಬಾರ್ದು. ಎಲ್ಲ ರೋಗಗಳಿಂದ ಮುಕ್ತನಾಗಿದ್ದೇನೆ. ಮಾನಸಿಕ ರೋಗಗಳು, ಶಾರೀರಿಕ ರೋಗಗಳು ಕಂಪ್ಲೀಟ್ ಮಾಯವಾಗಿದೆ. ನಾನಾತ್ಮ ಮುಗುಳ್ನಗ್ತಾ ಇದ್ದೇನೆ. ಇವಾಗ ಸಂಪೂರ್ಣ ನಿರೋಗಿಯಾಗಿದ್ದೇನೆ. ಮಾನಸಿಕ ರೋಗಗಳಿಂದ ಮುಕ್ತ. ಕಮಜೋರಿಗಳೇನೆಲ್ಲ ಇತ್ತು, ಬಲಹೀನತೆಗಳಿಂದ ಮುಕ್ತ. ಹಗೂರನಾಗಿದ್ದೇನೆ, ನಿರೋಗಿಯಾಗಿದ್ದೇನೆ. ನಾನಾತ್ಮ ವರದಾನಿ ಹಸ್ತವನ್ನು ಅನುಭವ ಮಾಡ್ತಾ ಇದ್ದೇನೆ ಪರಮಾತ್ಮನ ಸಾನ್ನಿಧ್ಯದಲ್ಲಿ. ನಾನಾತ್ಮ ನಿರೋಗಿಯಾಗಿದ್ದೇನೆ. ನಾನಾತ್ಮ ನಿರೋಗಿಯಾಗಿದ್ದೇನೆ. ಬಾಬರವರು ವರದಾನಿ ಹಸ್ತ ಒಟ್ಟು ಸೈಡ್ ಸರದಿಲ್ಲ. ಅನುಭವ ಮಾಡಿ, ನಿರಂತರವಾಗಿ ನನ್ನ ತಲೆ ಮೇಲಿದೆ. ಅನುಭವ ಮಾಡಿ. ನಾನಾತ್ಮ ನಿರೋಗಿಯಾಗಿದ್ದೇನೆ. ನಾನಾತ್ಮ ನಿರೋಗಿಯಾಗಿದ್ದೇನೆ. ನಾನಾತ್ಮ ನಿರೋಗಿಯಾಗಿದ್ದೇನೆ. ನಿರೋಗಿಯಾಗಿದ್ದೇನೆ. ನಾನಾತ್ಮ ನಿರೋಗಿಯಾಗಿದ್ದೇನೆ. ಮಸ್ತಕದಲ್ಲಿ ಆ ಹೊಳಪನ್ನು ಅನುಭವ ಮಾಡಲು ಪ್ರಾರಂಭಿಸಿ. ಈ ಸುಮಾನದೊಂದಿಗೆ ಮಸ್ತಕದಲ್ಲಿ ಆತ್ಮದ ಹೊಳಪನ್ನು ಅನುಭವ ಮಾಡಲು ಆರಂಭಿಸಿ. ನಾನಾತ್ಮ ನಿರೋಗಿಯಾಗಿದ್ದೇನೆ. ವೈದ್ಯನಾಥ ಪರಮಾತ್ಮನ ವರದ ಹಸ್ತ ನನ್ನ ತಲೆಯ ಮೇಲಿದೆ. ಎಲ್ಲ ವಿಕಾರ ರೂಪಿ ರೋಗಗಳಿಂದ ಮುಕ್ತನಾಗಿದ್ದೇನೆ. ಕರ್ಮ ಇಂದ್ರಿಯಗಳು ಶೀತಲಗೊಂಡಿವೆ. ಕರ್ಮ ಇಂದ್ರಿಯಗಳು ಶೀತಲಗೊಂಡಿವೆ. ನಾನಾತ್ಮ ನಿರೋಗಿಯಾಗಿದ್ದೇನೆ. ನಾನಾತ್ಮ ನಿರೋಗಿಯಾಗಿದ್ದೇನೆ. ನಾನಾತ್ಮ ನಿರೋಗಿಯಾಗಿದ್ದೇನೆ. ನಾನಾತ್ಮ ನಿರೋಗಿಯಾಗಿದ್ದೇನೆ. ನಿರೋಗಿಯಾಗಿದ್ದೇನೆ. ಅನುಭವ ಮಾಡಿ. ಲೈಟ್ ಆಗಿದ್ದೇನೆ. ನಿರೋಗಿಯಾಗಿದ್ದೇನೆ. ಪರಮಾತ್ಮ ವೈದ್ಯನಾಥ ವರದ ಹಸ್ತ ನನ್ನ ತಲೆಯ ಮೇಲಿದೆ. ನಿರಂತರ ಕರೆಂಟ್ ಶರೀರದ ಅಂಗದಲ್ಲಿ ಪ್ರಸರಿಸುತ್ತಿದೆ. ಸುಪ್ರೀಂ ಸರ್ಜನ್ ಕರೆಂಟ್ ಶಾಕ್ ಅನುಭವಕ್ಕೆ ಬರ್ತಾ ಇದೆ. ಎಲ್ಲ ನೆಗೆಟಿವ್ ಬ್ಲಾಕೇಜಸ್ ಕ್ಲಿಯರ್ ಆಗಿದೆ. ಯಾವುದೇ ರೋಗ ಇರಲಿ, ಹಿಡನ್ ರೋಗಗಳಿದ್ರೂ ಕೂಡ, ಫಿಸಿಕಲ್ ರೋಗಗಳಿರಲಿ, ಮೆಂಟಲ್ ರೋಗಗಳಿರಲಿ, ಎಲ್ಲ ತರಹದ ರೋಗಗಳಿಂದ ಮುಕ್ತಿಯನ್ನು ಹೊಂದಿದ್ದೇನೆ. ನಾನಾತ್ಮ ನಿರೋಗಿಯಾಗಿದ್ದೇನೆ. 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 ನಾನಾತ್ಮ ನಿರೋಗಿಯಾಗಿದ್ದೇನೆ. ನಿರೋಗಿಯಾಗಿದ್ದೇನೆ. ಚೆಹರೆಯಲ್ಲಿ ಚಮಕ್ ಅನುಭವಕ್ಕೆ ಬರ್ತಾ ಇದೆ. ಶರೀರದ ಅಂಗದಲ್ಲಿ ಕರೆಂಟ್ ಹರಡ್ತಾ ಇದೆ. ಎಲ್ಲ ನೆಗೆಟಿವ್ ಬ್ಲಾಕೇಜಸ್ ಕ್ಲಿಯರ್ ಆಗಿದೆ. ಅಂಶ ಮಾತ್ರ ಸಂಶಯವಿಲ್ಲ. ನಾನಾತ್ಮ ನಿರೋಗಿಯಾಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಪರಮಾತ್ಮ ವರದ ಹಸ್ತ ಸದಾ ತಲೆಯ ಮೇಲೆ ಅನುಭವ ಆಗ್ತಾ ಇದೆ. ಅನುಭವ ಮಾಡಿ.
ಶಾಂತ ಸ್ವರೂಪನಾಗಿದ್ದೇನೆ. ಆತ್ಮದಲ್ಲಿ ಪರಮಾತ್ಮ ಕರೆಂಟ್ ನಿರೋಗಿಯನ್ನಾಗಿ ಮಾಡಿದೆ. ಏಕ್ದಮ್ ಲೈಟ್ನ ಅನುಭವ, ಎಲ್ಲ ರೋಗಗಳಿಂದ ಮುಕ್ತ, ಯೋಗಯುಕ್ತ, ನಿರೋಗಿಯಾಗಿದ್ದೇನೆ. ಲೈಟ್ ಆಗಿದ್ದೇನೆ, ಮೈಟ್ ಆಗಿದ್ದೇನೆ. ಪರಮಾತ್ಮ ವರದ ಹಸ್ತ ತಲೆಯ ಮೇಲೆ ಸದಾ ಅನುಭವ ಮಾಡ್ತಾ ಇದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಸಹನಶೀಲತಾ ಮೂರ್ತಿಯಾಗಿದ್ದೇನೆ. ನಿರೋಗಿಯಾಗಿದ್ದೇನೆ. ಎಲ್ಲರೂ ಅನುಭವ ಮಾಡ್ತಾ ಇದ್ದೇವೆ. ನಿರೋಗಿ ಕಾಯ, ಆತ್ಮ ನಿರೋಗಿಯಾಗಿದೆ. ಶರೀರ ಸುದೃಢವಾಗಿದೆ. ಎಲ್ಲ ರೋಗಗಳಿಂದ ಮುಕ್ತಿ. ಹಗೂರನಾಗಿದ್ದೇನೆ. 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 ಬಾಪದಾದ ಮುಗುಳ್ನಗ್ತಾ ಇದ್ದಾರೆ. ಒಂದೊಂದು ಮಗುವಿಗೆ ಕರೆಂಟ್ ನಿರಂತರ ಕೊಡ್ತಾ ಇದ್ದಾರೆ. ಅನುಭವ ಮಾಡಿ. ನಯನದಲ್ಲಿ ಕರೆಂಟ್, ಪರಮಾತ್ಮ ವರದ ಹಸ್ತ ತಲೆಯ ಮೇಲೂ ಕರೆಂಟ್, ಶರೀರದ ಅಂಗದಲ್ಲೂ ಪರಮಾತ್ಮ ಕರೆಂಟ್ ಹರಡ್ತಾ ಇದೆ. ನಾನು ಆತ್ಮ ನಿರೋಗಿಯಾಗಿದ್ದೇನೆ. 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 ಮಸ್ತಕದಲ್ಲಿ ಏಕ್ದಮ್ ಲೈಟ್, ಹಗೂರತೆಯ ಅನುಭವ. ಹಗೂರತೆಯ ಅನುಭವ. ಲೈಟ್ ಆಗಿದ್ದೇನೆ. ಎಲ್ಲ ವ್ಯರ್ಥದ ಭಾರದಿಂದ ಮುಕ್ತ, ಚಿಂತೆಗಳಿಂದ ಮುಕ್ತ, ಭಯದಿಂದ ಮುಕ್ತ, ನಿರ್ಭಯನಾಗಿದ್ದೇನೆ. ಹಗೂರನಾಗಿದ್ದೇನೆ. ನಿರ್ಭಯನಾಗಿದ್ದೇನೆ. ನಿಶ್ಚಿಂತನಾಗಿದ್ದೇನೆ. ನಿರ್ಭಯನಾಗಿದ್ದೇನೆ. ಹಗೂರನಾಗಿದ್ದೇನೆ. ಲೈಟ್, ಏಕ್ದಮ್ ಲೈಟ್, ಸಾಫ್ ಅನುಭವ ಮಾಡ್ತಾ ಇದ್ದೇವೆ. ಬಾಬರವರ ಸಮ್ಮುಖದಲ್ಲಿ ಬಾಬಾ ಮುಗುಳ್ನ ಗುತ್ತಿದ್ದಾರೆ. ಎಲ್ಲ ಮಕ್ಕಳನ್ನು ತನ್ನ ಛತ್ರ ಛಾಯೆಯಲ್ಲಿ ಕೂರಿಸ್ತಾ ಇದ್ದಾರೆ. ಪರಮಾತ್ಮ ಛತ್ರ ಛಾಯೆಯಲ್ಲಿ ಕುಳಿತುಕೊಂಡಿದ್ದೇವೆ. ಪರಮಾತ್ಮ ಛತ್ರ ಛಾಯೆಯಲ್ಲಿ ಕುಳಿತುಕೊಂಡಿದ್ದೇವೆ. ಬಾಬರವರ ನಯನಗಳಲ್ಲೇ ನೋಡ್ತಾ ಇದ್ದೆ. ನನ್ನ ನಯನಗಳು ನಿರಂತರ ಲೈಟ್ನ ಅನುಭವ ಮಾಡುತ್ತಾ ಅವ್ಯಕ್ತ ಫಟಿಸ್ತಾ ಸ್ವರೂಪದಲ್ಲಿ ಕುಳಿತುಕೊಂಡಿದ್ದೇನೆ. ಅವ್ಯಕ್ತ
ಅವ್ಯಕ್ತ ವತನದಲ್ಲಿದ್ದೇನೆ, ಅವ್ಯಕ್ತ ಬಾಪ್ ದಾದಾರವರ ಸಮ್ಮುಖದಲ್ಲಿದ್ದೇನೆ. ಅವ್ಯಕ್ತ ಬಾಪ ದಾದಾರವರ ಜೊತೆಗೆ ಕುಳಿತುಕೊಂಡು, ಅವರ ಛತ್ರ ಛಾಯೆಯಲ್ಲಿ ಕುಳಿತುಕೊಂಡು ಅವ್ಯಕ್ತವಾಣಿಯನ್ನು ಆಲಿಸುತ್ತಿದ್ದೇನೆ. ಅವ್ಯಕ್ತ ಬಾಪ ದಾದಾರವರಿದ್ದ ಬುದ್ಧಿಯ ಲೈನ್ ಎಷ್ಟೆಷ್ಟು ಕ್ಲಿಯರ್ ಆಗಿದೆ ಅಷ್ಟೆಷ್ಟು ಪರಮಾತ್ಮ. ಒಂದೊಂದು ಮಹಾವಾಕ್ಯ ನಮ್ಮೆಲ್ಲರನ್ನ ಪ್ರಾಕ್ಟಿಕಲ್, ಪ್ರತಿಯೊಂದು ವಾಕ್ಯ, ಆ ವಾಕ್ಯ ನಮ್ಮನ್ನು ದರ್ಶನ ಮಾಡಿಸ್ತದೆ. ನಮಗೆ ಆ ಜಾಗದಲ್ಲಿ ಹೋಗಿ ನಮಗೆ ತೋರಿಸ್ತದೆ. ನಾವು ನೋಡ್ತೀವಿ, ಪ್ರತಿಯೊಂದು ವಾಕ್ಯವನ್ನು ನೋಡ್ತೀವಿ. ಈಗ ಸೆಕೆಂಡ್ ನೋಡ್ತಾ ಹೋಗ್ತೀವಿ. ಬಾಬಾ ಏನೆಲ್ಲ ವಾಕ್ಯ ಉಚ್ಚರಿಸ್ತಾರೆ ಅವುಗಳನ್ನ ನೋಡ್ತಾ ಹೋಗ್ತೀವಿ. ನಾನು ಅಲ್ಲೇ ಇದ್ದೀನಿ ಅಂತ ಅನುಭವ ಮಾಡ್ತಾ ಹೋಗ್ತೀವಿ ನೋಡಿಬೇಕಂದ್ರೆ. ಓಕೆ, ಬಾಬಾ ಮಸ್ತಕದಲ್ಲಿ ಶಕ್ತಿ ಕಿರಣಗಳನ್ನು ತುಂಬುತ್ತಾ